अन्यतम शरणं नास्ति त्वमेव शरणं मम तस्मत्कारुण्यभावेन रक्षते ज्ञानं ಯುಟಿಗೆ ಹೋಗಿ ಅರ್ಪಿಸಿದ ನೀನಾದಿದ ಮನೆಗೆ ಕೈ ಮುಗಿಯುತ್ತೆ ದೀಪ ಮಧ್ಯ ಸಂಕಲ್ಪಿತ ಗಣಪತಿ ಇಷ್ಟ ಮನಸ್ಸು ಎಣ್ಣೊಂಡೆ ಪೂರ್ತಿ ನೆಚ್ಚಿನ ಭಜಕ ಮನಸ್ಸೆಲ್ಲ ವಿಶ್ವಾಸ ಇಟ್ಟುಕೊಂಡೆ ಒಂದು ನಿರ್ಣಾಯಕವಾದ ವರ್ಷಗಳು ಕೃಷ್ಣಾಪುರದ ಗಣೇಶೋತ್ಸವದ ಈ ಕುಣಿತ ಭಜನಾ ಬಂತುಡು ಸೇರು ನೆಚ್ಚಿನ ಸೌಭಾಗ್ಯ ಏಕಲ ಎನ್ನ ಸಲ್ಲಿಕರ ತೀರ್ಪುಗಾರರ ದಿಕ್ಕಿನ ನನ್ನ ಸಂತೋಷ ದಾಸರೇ ಬಂದಾಗ ನಮ್ಮ ಭಾಗ್ಯ ದೊಡ್ಡವರು ನಿಮ್ಮ ಭಾಗ್ಯ ದೊಡ್ಡವರು ಬಂದಾಗ ಈ ವರ್ಷ ಭಾಗ್ಯ ವರ್ಷ ಬರದೆ ಈ ವರ್ಷ 47ನೇ ವರ್ಷಗಳು ಇದರಲ್ಲಿ ನಿಜ ಸಾರ್ಥಕ್ಯ ಕೆಲವರು ಅನಿಸು ಅವರ 5 ವರ್ಷದ ಹೋಗ್ಲತ್ತ 45 ವರ್ಷದಾಗಿದ್ದಾರೆ ರಟ್ಟ ಕಾರಣ ಯಾರು ಒಂದು ಇತ್ತೆ ಬರ್ತಿರ್ತಾರೆ ಕಾಟಿಕೊಳ್ಳದ ಗಣೇಶಪುರ ದೇವಸ್ಥಾನದ ಗುರುಗಳು ಅವರು ಬ್ರಹ್ಮಕಲಶ ಆರಂಭಿಸಿದ ಸಂದರ್ಭಗಳು ಉಪನ್ಯಾಸ ಮಂದಿರ ದಿಂಜ ಕಿನ್ಯ ಪ್ರಾಯದ ಅಚ್ಚಾದ ಆ ಯೋಗ ಇದುವೇ ಮಣ್ಣು ಇದುವೇ ಸೀಮೆಂಟ್ ಬಿದ್ದಿದ್ದು ಆ ಸಮಯದಲ್ಲಿ ಈ ಗಣೇಶೋತ್ಸವ ದೊಡ್ಡ ಬಲಿ ಕಾರ್ಯಕ್ರಮ ನನಗಿದಾಯ ಪಂಡ ನಮ್ಮ ಮಾತಲ್ಲಿ ಎನ್ನೋದಾಗಿದೆ ಸಂಗತಿ ಮಾತಕ್ಕ ಸಂತೋಷದ ಸಂಗತಿ ಸರಿಸುಮಾರು 490 ವರ್ಷದ್ದು ಇನಿ ಹಾಕೊಂಡು ಎಣ್ಣೆ ಹಾಕೊಂಡು ಅಜ್ಜರ ಖಾತೆ ಹೇಳ್ಬೇಕು ಅಮ್ಮೇರ ಖಾತೆ ಹೇಳ್ಬೇಕು ಹುಲಿ ಖಾತೆ ಆಕಿನೇಜಿ ನಮ್ಮ ಆಯುಷ್ಯದ ಭಾಗ್ಯ ಬಂದ್ಬಿಡಕ ಸರಯು ಬಂದ್ಬಿಡ ಸುದೇಶ ಬರಿಟ್ಟು ಅಂತೂ ಇಂತೂ ಅಯೋಧ್ಯೆ ನಿರ್ಮಾಣ ಆ ಅಯೋಧ್ಯೆ ನಿರ್ಮಾಣ ಆಗಿನ ಕುರುತ ಪ್ರತಿಷ್ಠಾ ಉತ್ಸವ ನಡೆದಿ ನೆಚ್ಚಿನ ವರ್ಷ ಇದು 4 ವರ್ಷಕ್ಕೋ 5 ವರ್ಷಕ್ಕೋ 12 ವರ್ಷಕ್ಕೋ ಉಪುನ ಸಹಜ ಅರ್ಧ ಕುಂಭ ಪೂರ್ಣ ಕುಂಭ ಕುಂಭಮೇಳ ಮೂಜಿ ನಡಪುವ ಸಹಜ ಅಂಡ ಏಕಮಾನ ಅದೃಷ್ಟವಂತರ ಬಂಡ ನಮ್ಮ ಜೀವನ ಕೂಡಾಗ ಕುಂಭಮೇಳ 144 ವರ್ಷ ಅವಡ ನಮಗೂ ಮಹಾಕುಂಭಮೇಳ ಕೇವಲ ಅಪೂರ್ವ ಭಾಗ್ಯ ಅದೃಷ್ಟದ ವರ್ಷ ನನ್ನೊಂದು ವಿಶೇಷವಾದ ನಾನು ಬೆಂಗಳೂರಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರಕ್ಕೆ ಇದು ವಜ್ರ ಮಹೋತ್ಸವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನ 100 ವರ್ಷ ಹಾಗಾದ್ರೆ 47 ವರ್ಷದ ಈ ಗಣೇಶೋತ್ಸವ ನಿರ್ಣಾಯಕ ನೆನಪು ಅಡಿಗಳ ಒಂದು ವಿಶೇಷ ನಿಟ್ಟಿನ ಗಮನಕ್ಕೆ ಉಳ್ಳಾಳದ ಆಗಿರುತ್ತಾರ ಈ ಸಲ ವೀರರಾಣಿ ಅಪ್ಪಕ್ಕದ 500ನೇ ವರ್ಷ ವೀರರಾಣಿ ಅಪ್ಪಕ್ಕದ 500ನೇ ವರ್ಷ ಇದು ನಮ್ಮ ಮಾತ ನೆನಪುದಿಯು ಯಾಕಂಡ ಈ ಮಣ್ಣದ ಆಳ್ವಿಕೆ ಬಗ್ಗೆ ನೆಚ್ಚಿನ ಸೀಮೆಗೆ ಬರ್ತವು ಅಂಚಾದ ಇದು ಮಾತ ಈ ಅದೃಷ್ಟದ ಸಮಯವು ಈಚೆಗೊಂದು ಕುಡಿತ ಭಜನಾ ಬಂಧವನ್ನು ಅಟ್ಟಣೆ ಮಟ್ಟಿನ ಪದುಪೇರಿಗೆ ಎದುರು ಎದುರುಬಿರೋಬೇಕು ವೈಯಕ್ತಿಕ ನೆರವು ಒಬ್ಬ ತೀರ್ಪುಗಾರರನ್ನ ಒಟ್ಟು ಮಾಡಿದ ಮುಖೇನ ಉಡಲ್ದಿಂದಿನ ಸೊಳ್ಳೆಯನ್ನು ಸಂದಾಯ ಮಾಡಿಕೊಂಡ್ರೆ ಮುಖ್ಯವಾದ ಕೃಷ್ಣಾಪಟ್ಟು ಗಣಪತಿ ಉತ್ಸವ ನಡೆದು ಕೃಷ್ಣಾಪಟ್ಟು ತಿಲಕರಾಜನಲ್ಲಿ ಈ ಪಾತ್ರಗಳನ್ನು ಕೇಳಿದೆ ತಿಲಕಣ್ಣನ ಒಡನಾಟ ಜಿಲ್ಲನಾರ ಬಗ್ಗೆ ಪಾತ್ರ ಕೇಳಿದ್ದೆ ಅಣ್ಣ ಈ ಸಂಗೀತರ ಒಟ್ಟು ಸೇರಿದ ಇಡೀ ದಿನ ಪರ್ಯಂತ ಕಳೆಯೋಣ ಅಶೋಕಣ್ಣನ ನೋಕೆಯಬೇಕು ನಾವು ಯಾರು ಸಂಗೀತಗಳನ್ನು ಭೇಟಿಯಾಗುವ ಸಮಾನ ಮನಸ್ಕ ಭಜಕರೊಟ್ಟಿಗೆ ಮುಖಾಮುಖಿಯಾಗುವ ಸದಾವಕಾಶ ಈ ಕುರಿತ ಭಜನೆಗಳು ಸಂಪ್ರಾಪ್ತ ಆದರು ಐದಾದ ಅಶೋಕಣ್ಣನ ತಿಲಕಣ್ಣನ ನಾನು ವಿಶೇಷವಾದ ವೈಯಕ್ತಿಕ ಅಭಿಪ್ರಾಯ ಒಂದರದೊಂದು ಯಾಂತುವಿನ ಅರ್ಧವರ್ಗೀಳಿದ ಆ ವಿಶ್ವಂಭರ ವಿಭಾಗದ ಕುಣಿತ ಭಜನಾ ಸ್ಪರ್ಧೆಗಳು ಆ 16 ತಂಡಗಳು ಪಳಗಿಸಾಯಿನ ಗುರುಕುಲೇರು ಅದನ್ನ ಅನುಭವ ಅದರ ಗೋಯಿನ ಸಾಗಿ ಅದರ ಬೆಂದಿನ ಬೆಂಪಾಟಿಗೆ ಅದರ ಗೊತ್ತಿನ ಸೇವೆ ಪತ್ತಿನ ಶ್ರುತಿ ಹುಟ್ಟಿನ ತಬಲ ಪತ್ತಿನ ತಾಳ ಇದಕ್ಕೆ ಎದುರು ಎಲ್ಲ ನಾಲ್ಕು ಕೋಟಿ ಬಜ್ಜಿ ಇದೆಯಾ ಅದಕ್ಕೋಸ್ಕರ ಅದೇ ನಾನು ವೈಯಕ್ತಿಕವಾದ ರೆಡಿ ಆಗುತ್ತೆ 15 ಗಂಟೆ ಅದನ್ನ ಮನಸ್ಸಾನ ಎನ್ನುವುದೇ ಅಭಿಪ್ರಾಯ ಪಡ್ಕೊಂಡು ಈ ಕುಣಿತ ಭಜನಾ ಸ್ಪರ್ಧೆಗೆ ತೀರ್ಪುಗಾರರು ಅದು ಹೋಗಿ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಹೋಗ್ಲಾದೆ ಬಂದ ದಯಕಂಡ ಒಂದು ಹಂತೋಟಿಗೆ ಒಂದು ಅದೊಟ್ಟು ನಡೆಕೊಂಡಿತ್ತು ಇಲ್ಲಿ ಇದು ಭಾರಿ ಪೈಪೋಟಿನ ಸಂಗತಿ ಆಗ್ತದೆ ಈಗ ಕೆಲವು ಸಲ ಹಾಕೊಂಡು ಕೃಷ್ಣಾಪುರ ಕುಣಿತ ಭಜನಾ ಸ್ಪರ್ಧೆನೋ ಅಥವಾ ಓಲಾ ಲಂಡನ್ ಒಲಿಂಪಿಕ್ಸ್ ಸ್ಪರ್ಧೆನೋ ಆ ನಮ್ಮಲ್ಲಿ ಪೈಪೋಟಿ ಶುರು ಆಗ್ತದೆ ಕಾರಣದಾದ ಅಂದ್ಕೊಂಡ ಒಂಜಿ ಕಾರೋಟು ಒಂಜಿ ಅದೋಟು ಒಂಜಿ ಅದೇಟು ಉಪ್ಪು ನಂಚಿನ ತಂಡೋಡಿರ್ತದೆ ಈ ಒರಿಯಟ್ಟು ನಿಲ್ಲಿಸ್ತೇವೆ ಒರಿಯಟ್ಟು ಸೇರಿದಿನ ಈ ನಡುಟ್ಟು
ತಿರುಪುದು ಬಂದು ಬಂದ ಚೋದಿಗ ಈ ನಡುಕು ಮೂರು ಅಜತ್ತಿನ ಎಷ್ಟೇ ಪರಿಣಿತ ತಂಡ ಬೈದರು ಕೃಷ್ಣಾಮೃತ ಕಾರ್ಯಕ್ರಮದ ಅಣ್ಣೇ ಅಥವಾ ನಿರೂಪಣೆ ಮಾಡ್ತೀನಿ ನೆನ್ಕೊಂಡು ಅವೇ ಅಭಿಗೀತ ಅನುಭವದ ಪಕ್ವ ಸ್ವರ ಮೂಲಕ ಇದು ಭಾರಿ ಖುಷಿಯಾಗಿ ಅಣ್ಣನ ಎಕಡೆ ಬಾರಿ ಕೊಟ್ಟು ಬಂಡೆ ಅಯ್ಯೋ ತೀರ್ಪುಗಾರರಿಗೆ ತೀರ್ಪು ಕೊಡುವುದಕ್ಕೂ ಕಷ್ಟ ಇದೆ ಒಂದು 5 ಸಾಲೆ ಇದ್ದಿ ಆ ಮಣ್ಣಿನ ಸತ್ಯ ತೀರ್ಪುಗಾರರಿಗೆ ತೀರ್ಪು ಕೊಡಲು ಭಾರಿ ಕಷ್ಟ ಅಣ್ಣ ಈ ಮಣ್ಣು ಮಂದಿ ಕಡೆಯದಾಗ ಕೊಂಡ ಒಂದು ಶ್ರುತಿ ಇದೆ ಮಾತ್ರ ಭಜನೆ ಬಂದು ಅಂತಾನೆ ನಮ್ಮ ನಾವು ಕನ್ನಡ ಕೊಡಿಟ್ಟು ಪತ್ತಿನ ಶ್ರುತಿ ಉಂಟದೆ ನಾನು ಒಂದು ಈಗ ಮುಳೈ ಕೊಡೋದು ಪಾತ್ರ ತುಂಬ ಮಾರ್ರೆ ಆರು ಫಸ್ಟ್ ಏನೇನು ಅಜತ್ತೇನೋ ಯಾನವೇ ರಾಮೇಶ್ವರ ಇವನ್ ಅಂಜಾಗ್ತದೆ ಹಂಚಿపోయింది ಕರ್ಸರ ಎದುರಾಗದೆ ಬರ ಹಂಚಿಕೊಡ್ರೆ ಅಂದ್ರೆ ಅದು ಸಮಾನ ಅಭಿಪ್ರಾಯ ಭಿನ್ನಾಭಿಪ್ರಾಯ 4 ಜನ ಕುರುದು ಒಟ್ಟು ಸೇರುವುದು ಉಂಟಾಗಿನ ಅಭಿಪ್ರಾಯ ಆ ಕಾರಣ ఆయన ಮುತುವಾರಿ ಉಂಟು ఆయన ಪ್ರವೇಶಿಕೆ ಉಂಟು ఆయన ಮಧ್ಯಸ್ಥಿಕೆ ಉಂಟು ಇಂಚಿನ ತಪ್ಪುಗಳು ಪರಿವರ್ತಿ ನನಗಿದಾದ ಕಂಡ ಒಂದೊಂದು ಸ್ಪರ್ಧೆಗೂ ಹೋದಾಗ ಒಂದೊಂದು ಅವಿಶ್ವಾಸದ ಬರ್ಕೊಂಡು ನಮ್ಮ ತೀರ್ಪುಗಾರ ಅವರಿಗೆ ಕಾರಣದಾದ ಕಂಡ ಅಕ್ಕನ ಮೂರು ಅಕ್ಕನ ತಂಡ ಎಡ್ಡೆ ಸಾಧ್ಯಗಳು ಉಂಟು ಬಾರಿ ಓಲ್ಕೊಂಡ ಕೃಷ್ಣಾಪುರ ಕುಣಿತ ಭಜನ ತಂಡ ಓಲಪ್ಪ ಅಂಗಿ ಅದು ಅಭಿಪ್ರಾಯ ಉಂಟು ಅಣ್ಣ ಕೆಲವು ಸಲದ ವಿಜಯ ಸ್ಪರ್ಧೆ ಹೋದಾಗ 5 ನಿಮಿಷ ಆಯಿತು ತಂಡ ಉಂಟು ಸಹಜ ಲೋಕ ಭಿನ್ನ ರುಚಿ ಬೇರೆ ಬೇರೆ ರುಚಿ ಉಳ್ಕೊಳ್ಳೋದು ಸಹಜ ನಮ್ಮ ಅಡೆ ನಮಗೆ ಹೆಂಗೆ ಅಕಸ್ಮಾತ್ ಒಂದು ಅಪಯಶ ಆಂಡ ಕಡೆ ಸೋಲ ಆಂಡ ಇದೇ ಒಂದು ಕಡಿಮೆ ಮಾಡ್ತಾರೆ ಇದನ್ನ 3rd ಪ್ರೈಸ್ ಬರ್ತದ ಇದರ ಸಮಾಧಾನ ಬರ್ತದ ಐದು ಒಟ್ಟು ನೆರವು ಮಾಡಿ ಎಂಟು ನಾವು ಎಷ್ಟು ಮಾಡ ತಂಡ ಹೋಯಿನವರು ಕೂಡ ಫಸ್ಟ್ ಪ್ರೈಸ್ ಇದ್ದೊಂದು ಗೊತ್ತಿರಲಿಲ್ಲ ನಮ್ಮ ಆಟ 3 3rd ಪ್ರೈಸ್ ಕೊಡಿಯೋದು 3 ಅಖಿಲಿತ ಪ್ರೈಸ್ ಕೊಡಿಯೋದು 3 ನಮ್ಮ ಗೆದ್ದಿದೆ ನಮ್ಮ ಸೋಪಾಯ ಬಂಡ ಹೋಯಿನವರು ಪೂರ ನಮ್ಮನೆ ಗೆದ್ದರೆ ಬಾಕಿ ಇರ್ತದೆ ಒಬ್ಬ ಸ್ಪರ್ಧೆ ಮಾಡ್ತಿದ್ದಾರೆ ಇದು ಇಷ್ಟೇ ಕುಣಿತ ಭಜನೆ ಬಹಳ ಅನುಕೂಲ ಸಮಸ್ಯೆ ನಾನು ಅವೇ ರಂಗದ ಬಂದು ಜೀವಂತ ಬಲಂತ ಸಮಸ್ಯೆ ಮಾತೆಲ್ಲ ಭಾರಿ ಪೈಪೋಟಿ ಲಡಾಯಿಯ ವಾರೆಗೆ ಕೊನೆಯದು ಮುಕ್ಲೆ ಕೊನೆಯದು ಎಂಕಲ ಮಾಮಿಗೆ ಹೋಗುಲ್ಲ ಅದು ಪ್ರತಿ ಸಲ ಇದೊಂದು ಭಿನ್ನಾಭಿಪ್ರಾಯ ಕೊಟ್ಟು ಅಂಚಾದ ನಾನು ಆನೆಗಳ ಬಂದಿದ್ದೆ ಏಪಲ ಚೀಪಟಿ ಬಂದು ಡಯಾಬಿಟಿಸ್ ಕೊಟ್ಟು ಏಪಲ ಚೀಪಟಿ ಬಂದು ನಡುಟ್ಟು ಯುಗಾದಿ ನಡುವಂತೆ ಬೇರೆ ತಿನ್ನೋದು ಕೈರತ್ತ ಕಡ್ಡಿ ಕೊಡೋದು ಎಡ್ಡೆ ಐಗೋಸ್ಕರ ರಟ್ಟೆ ಸಮಾನ ಮನಸ್ಸಿಗೆ ತಗೊಂಡ ಈ ಅದನ್ನು ಇಲ್ಲಿಗೆ ಎಲ್ಲ ನಮ್ಮ ಅಂಚಿನ ಚಿತ್ರದಿಂದ ಮಾತ್ರ ಇಲ್ಲಿ ಎಡ್ಡೆಡ್ಬೋ ಇಚ್ಚಿನ ಈಗಿನ ಗಮನಕ್ಕೆ ಆಗ್ತಾನಂತೆ ಇದುವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಣಿತ ಭಜನ ವಿರೋಧಿ ಮಲ್ಲ ಬಣ ಉಂಟಾವುದು ಹಿಂದುವೆ ಜಯ ನಮ್ಮ ನಡುವೆ ಪೈಪೋಟಿದ ಅಹಂಕಾರ ಜಯ ಬಂದೊಂದೇ ಬಂಡ ಕುಣಿತ ಭಜನೆ ವ್ಯಾಪಾರ ಆದರೂ ಈಗ ಕೊರೋನಾ ಮಾತ್ರ ಯಾವ ಕುಣಿ ಈ ಚಿತ್ರ ಮಾತ್ರ ದುರ್ವೇ ಕೊಡೋದು ಜನಸೇನ ಪದ ಕೊಡೋದು ಈಚೆ ಕೂಡ ಡಿಮಾಂಡ್ ಇರುತ್ತದೆ ಈ ಕಾರಣಕ್ಕೋಸ್ಕರ ಕುಣಿತ ಭಜನೆ ಗೇಟ್ ಬಾಂಧ ಮೂಲೆ ಪಾಠ ಕಾಲ ಕಳೆದು ಹೋಗೋದು ಇದಕ್ಕೆ ನಮ್ಮ ಬದ್ಧತೆಯಲ್ಲಿ ಜಾಗೃತಿ ಕೊಡು ಇದು ಶಿಸ್ತು ಭಕ್ತಿ ದೇಶದ ಅಗತ್ಯ ಇದೊಂದು ಮಾನದಂಡ ಸ್ಪರ್ಧೆ ಆದರೆ ಬದಲಾಗಿ ಇದುವೇ ಪ್ರಮುಖ ಇದರ ಅಲ್ಟಿಮೇಟ್ ಆಧ್ಯಾತ್ಮಿಕ ಸ್ವರೂಪ ಭಕ್ತಿ ಅವೇ ಕೇಳೋದು ನಾನು ಯಾಕೆ ಬಂದು ಉಂಟು ಕುಣಿತ ಭಜನಾ ಸ್ಪರ್ಧೆ ನಿಜವಾದ ನನಗೆ ಬದ್ಧ ವಿರೋಧ ಕುಣಿತ ಭಜನಾ ಸ್ಪರ್ಧೆ ತಪ್ಪಿ ನಿಧಿಗ ಕಣ್ಣು ಅದೆಲ್ಲ ಯಾಕವು ಸರಿ ಇರುತ್ತದೆ ಯಾಪ 3 ಪ್ರದರ್ಶನವನ್ನ 14 ಇದರ ಒಂದು 5 ತಂಡೋದು ತನ್ನ 3 ಕಡಕು ನಂಚಿನ ಅಮಲದ ಕಾರ್ಯಕ್ರಮದ ಬದಲು ಎಂಕೆಲ್ಲ ಕುಣಿತ ಭಜನೆ ತೀಜು ಮದುವೆಗೆ ಬದಲುವಂತ ಮದ್ಮೇಲೆ ಬದಲುವಂತ ತಮ್ಮ ಇರೋಕೆಯನ್ನು ಬದಲುವಂತ ಸೈಕಿನಾಗಿ ಅಮ್ಮೇರನ್ನು ಉಳೆಯಿರುವ ಪಾರ್ಟಿ ಮಾಡುವ ಬದಲು ಅಮ್ಮೇರ ಕೊಡು ಭಜನೆ ಮಾಡ್ತಾರೆ ಇಲ್ಲಿ ಆಪ ನಮ್ಮ ತಂಡ ಮಾಡ್ಕೊಂಡು ಅಪಗತ ಹರಿವರ್ಷ ಮುಟ ಪ್ರತಿಷ್ಠೆ ಬಂದದ್ದು ಪ್ರಾಣಾಪಾನ ಜ್ಞಾನ ದಾನ ಸಮಾನ ಪಂಚ ಪ್ರಾಣ ಕೊಡಿಯದು ಪ್ರಾಣ ಪ್ರತಿಷ್ಠೆ ಬಂದಿದೆ ಆ ಪ್ರಾಣ ಪ್ರತಿಷ್ಠೆ ಬಂದಿನ ಗಣಪತಿ ರೂಪವನ್ನಾಗ 3 ಮುಟ ಬಂದು ಗಣಪತಿ ಏನೇ ಪಾಡದು ನಲ್ಕಿ ಅನ್ಯವತಿಯರತ್ತು ನಮ್ಮ ಅನ್ಯವತಿಯವರೇ ಇವತ್ತು ಏನೇ ನಮ್ಮವರು ಬಂದಿದ್ದಾರೆ ನಮ್ಮನಾಗಿ ಕೊಡಿಯ ಇಲ್ಲಿ ಎರಡು ಬಂದಿದೆ ಹೀಗೆ ಒಂದು ಜನತೆ ನಮ್ಮ ಕಡೆ ವಿರೋಧ ಬಂದಿದೆ ಬೀಜ ನಮ್ಮ ಹಕ್ಕು ಹಿಂದುತ್ವ ವಿರೋಧ ಏನ್ ಮಾಡಿದ್ರೆ ಬೀಜ ನಮ್ಮ ಅವು ಪಾಶ್ಚಾತ್ಯ ನಮ್ಮ ಬೈಗಾಡು ಬೈಗಾಡ ಅನ್ಸಿದ ಮುಂದುವರಿಕೆ ನಮ್ಮ
ನಿಖಿಲ ಮೂರು ನಡಪುರಂಚಿನ ಗಣೇಶ ಉತ್ಸವ ಒಮ್ಮೆ ಆಗುತ್ತೆ ಒಂದು ನಾನು ನಾವಂಚಿ ನಾಡಲ್ಲ ನಿಖಿಲ ಮೂರದ ಗಣಪತಿ ಉತ್ಸವ ಡಿಜೆದ ಬದಲು ನಿಖಿಲ ಕುಣಿತ ಬರೆದ ಹಂಚಿ ಒಂದು ಲೆಪ್ಪು ಕೊಡೋದು ಬಂಡ ಹಂಚಿ ಇಂಚಿ ಹೋಗದೆ ಅಡೆಯುತ್ತದೆ ಈ ಉತ್ಸವದ ಸ್ವರೂಪ ಬದಲ ನಿಖಿಲ 2 ಸಲ ಆಗುದಿಲ್ಲವಲ್ಲೇ ಅದ್ರ ಮನೆ ದೂರ ಡಿಜೆ ಹೇಗೆ ಆಗುತ್ತದೆ ಡಿಜೆ ಅವಳು ಏನು ತಪ್ಪು ಅದಕ್ಕೋಸ್ಕರ ದಯಮಾಡಿ ಈ ಜಬುದಾರಿ ನಮ್ಮ ಯಶೋಧ ನಮ್ಮ ಊರಿನ ಪರಿವರ್ತನೆ ಉಳಿಸಲು ಬಳಕೆ ತಗೊಂಡು ನಾನು ಅಭಿಪ್ರಾಯ ನೋಡಿಕೊಂಡೆ ಹೋಗಿ ದಾಸರ ಪದ ಆದ್ಯತೆ ಕೊಟ್ಟಿದ್ದೇನೆ ದಿಂಜ ಹೊಸತನದ ಪ್ರವೇಶಿಸಿದ್ದು ಅಡ ಸಹಜವಾದ ಅವರ ಬೇಜಾರು ನನಗೆ ಕನ್ನಡ ಬೇಕು ಇಲ್ಲಿ ಈ ದಾಸ ಸಾಹಿತ್ಯ ರೈತರು ಏತು ಈ ಲೆಕ್ಕಾಚಾರ ಪ್ರಕಾರ ಖಾಲಿ ಪುರಂದರದಾಸರೇ 3 ಲಕ್ಷ ಕೀರ್ತನೆಗಳನ್ನು ದಾಖಲೆಗಳು ಉಪಲಬ್ಧ ಕೆಲವೇ ಸಾವಿರ ಈತು ಪೂರ ಕೀರ್ತನೆಗಳು ದಿನ ದಿನ ಹೊಸದು ಯೂಟ್ಯೂಬ್ಗಳು ಹೊಸರಾಗಲು ಕೀರ್ತನೆಗಳು ಬಂದಾಗ ನಮ್ಮ ಇಲ್ಲಿನ ಹರಿ ಕುಣಿತ ನಮ್ಮ ಹರಿ ಕುಣಿತ ಯಾವಾಗ ಗೀತ ತಪ್ಪತ್ತು ಹೊಸ ಆಲೋಚನೆ ಮಾಡ್ತೀವಿ ಹೊಸ ಆಲೋಚನೆ ಮಾಡ್ಬೋದು ಒಂದೇ ಭಿನ್ನ ಆಲ್ರೆಡಿ ಪಾಪ್ಯುಲರ್ ಆದ ಸಾಂಗ್ ಒಂದು ನಮಗೆ ಅನಿಸಿಲ್ಲ ನಮಗೆ ಹುಟ್ಟುದೇ ಬೇರೆ ಶುರು ಮಾಡ್ಕೊಳ್ಳೆ ಶುರು ತಿಕ್ಕುನೇ ನಮ್ಮ ಒಂದೇ ಪಡಗಲ್ಲ ಗುರುಕುಲೆಲ್ಲ ಎಲ್ಲ ಮುಟ್ಟಾಂಗಿನೆಯೂ ನಿರಾದ ಪಡೆದು ತಿರುಗಲ್ಲ ಅವು ನಮ್ಮ ಸ್ಪೆಷಲ್ ಆದ ಮನುಷ್ಯ ಮನುಷ್ಯ ಯಾರಾದರೆ ಎಲ್ಲ ತಿರುಗಾರಂತ ಇರುವುದು ಓ ಆ ಸಾಂಗ್ ಪಿಳ್ಳಂಗು ಎಲ್ಲ ಕರೆ ಇರ್ತದೆ ಎಲ್ಲ ಕರೆದಿದ್ದೇವೆ ಭಾರಿ ಕೊಡೋದು ಎಲ್ಲ ಮಾಡ್ಕೊಂಡಿದ್ರೆ ಬಗ್ಗೆ ಆಡ ಕನೆಯ ಸಾಧ್ಯತೆ ಓಡೆ ಮುಟ್ಟ ಬಂಡ ಗಣೇಶೋತ್ಸವದ ಕುರಿತ ಮೇಲೆ ಸಾಧ್ಯತೆಗೊಂಡು 4-5 ಗಣಪತಿನ ಪದ್ಯದ ಮಾಡೋದಿತ್ತು ಬೊಕಲಾದ ಕಕ್ಷೆ ಬರ್ತಿದ್ದಿಲ್ಲ ಇಡೀ 10-16 ನಿಮಿಷ ಗಣಪತಿ ಮಧ್ಯ ಸುಧಾರಣೆ ದಾಸರ ಬರೀತಿದ್ರು ಇತ್ತು ಪ್ರಯತ್ನ ಮಾಡ್ತಿದ್ದಮ್ಮ ಗಣೇಶೋತ್ಸವ ಯಾರು ಕೊಡೋದೇ ಅಂದರೆ ದಾಸರ ಮಾತಾಡಲ್ಲ ಗಣಪತಿ ರಚನೆ ಮಾಡಿಕೊಡೋದು ಇದು ಕೊರತುವ ಅಂತಾದ್ರೆ ಸಂದರ್ಭ ಪ್ರಜ್ಞೆ ಅನ್ನೋದು ಭಾರಿ ಮುಖ್ಯ ಇದು ಕಾರ್ಯ ಕುರಿತ ಪ್ರತಿ ವಿಷಯ ಆಯಾ ಸ್ಥಳ ఒక ವಿಷಯಕ್ಕೆ ಸಂಬಂಧಪಟ್ಟಿದ್ದು ಆದ್ಯತೆ ಕೊಡಲ ಎಂಟು ಪ್ರಾರಂಭಿಕವಾದ ఒక ಅಂತ್ಯ ಭಾಗ ಐದು ಆದ್ಯತೆ ಅಂದರೆ ಆಮಂತ್ರಣ ಉಲ್ಲೇಖ ಇದ್ದು ತೀರ್ಪುಗಾರನ ಫಲಿತಾಂಶದ ಮಾನದಂಡ ಅವು ಮೆನ್ಷನ್ ಆಗಿತ್ತು ಶ್ಲೋಕಗಳು ಇಂಚ ಮಲಗುಣ ಕ್ರಮ ಇತ್ತು ಐದು ಯಾಪ ದಿಂದ ತೀರ್ಪುಗಾರರ ಸಲಹೆ ಬಗೆಯರು ಐದು ರಾಗಪಾಡಿಯ ಐದು ತಾಳದ ಜೋಡಣೆ ಅಂತ ಶ್ಲೋಕಗಳು ತಗೊಂಡ್ಬಿಡಿ ತಾಳದ ಜೋಡಣೆ ಮತ್ತಿನ ನಮ್ಮ ದಾರಿ ಹೆಜ್ಜೆ ಮಾಡಬಾರದು ಶ್ಲೋಕ ಹೆಜ್ಜೆ ಮಾಡಬಾರದು ದಾರಿ ಕುಣಿತ ಬಂದಿದೆ ಒಟ್ಟು 16 ನಿಮಿಷ ಕುಣಿತಾನೆ ಆಡ ಕುಣಿತದಿಂದಲೇ ಆರಂಭ ಕುಣಿತದಿಂದಲೇ ಮಂಗಳ ಮೊದಲು ಕೊಡಲತ್ತೆ ಅಂತಾದ್ರೆ ಓದು ಸಾಧ್ಯತೆ ಉಂಡ ಆ ಅವಕಾಶ ಬಳಕೆ ಮಾಡ್ಕೊಂಡ ಕರೆಕ್ಟ್ ನಮ್ಮಂತೆ ಏನಬಹುದು ಇದು ಸಂಘಟಕರ ಗಮನ ಅಲ್ಲಿ ಸಾಮಾನ್ಯ ಪ್ರೇಕ್ಷಕರ ಸಂಘಟಕರ ಗಮನ ಕೊಡ್ತೀವಿ ಬಹುಶಃ ಇದೀಗ ಈ ಕುರಿತ ಬದಲೇ ఒక ನರದುಂಬುಲಿಗೆ ಮನ್ಪುನಾಡ ವ್ಯತ್ಯಾಸವಾದ ಮಂಡ ಇಲ್ಲಿ ಆ ಮಂಡಲದ ದೀಪ ಮಂಡಲದ ಕಟ್ಟಿನ ಮೈಕ್ ವಾಯ್ಸ್ ಪರಿಣಾಮಕಾರಿಯಾದ ಹೊಂದಿಸಿ ಮಾತನಾಡಿದ್ದಾರೆ ಈ ದಾಟಿ ಅದರ ಮಾತನಾಡಿದ ಸಾಕ್ಷಿ ಒಂದಕ್ಕೆ ಕಾರಣ ಸರ್ವೇ ಸಾಮಾನ್ಯವಾದ ದೀಪೋಡು ಮೈಕೆ ಎತ್ತರ ಹೊರತುಡೆ ಮಂಡಲ ಮೂಲೆಂಚೋಡು ದೀಪಡ್ದು ತಿರುಗಿತ್ತು ಮಂಡಲ ಓಡೆಟ್ಟ ಮಂಡ ಓದಿ ತಂಡದ ಕೊಳ್ಳುವಾಲೆ ಮಂಡಲನ್ನು ಕಟ್ಟುವುದು ಅದೇನಿದು ದೀಪದ ಕೈತಲ ಬರ್ತದೆ ಒಂದು ಶ್ಲೋಕ ಒಂದು ಆಲ ಪರಿವರ್ತನೆ ಆ ಮೈಕಿನ ಕೈತಲಿದ್ದೆ ಅವೇ ತಿಂದಿದ್ದು ಅದು ಪಿರೌಡು ನಡೆಸಿದೆ ರಟ್ಟು ಮಾತ್ರ ಮಲ್ಲ ಸ್ಟ್ಯಾಂಡ್ ఒక కూరేలేశాడు ఇప్పుడు మాత ఈ సమస్యలు ఉంటుంది ఆయన పంపబడ్డ ఎల్లే ఎట్లా ప్రైజ్ దిగుదు సార్ సాంగ్ క్యాండిడేట్ దిగుదు గట్టి పట్టుల సాధ్యత ఉండదు అయిపోతుందా ಎಡ್ಲೆಗೆ ತಿರುಗಾರರಿಗೆ ಐದು ಗಟ್ಟಿ ಪತ್ತೊಂಬತ್ತು ಅಂತಾಗ ಒಂದೇ ಮೈಕ್ಲು 10 ವರ್ಷ ಆಗ ಒಂದು ಎತ್ತರ ಲಿಕ್ವಿಡ್ ಜಪುಡ ಆ ಪ್ರಯತ್ನಗಳು ಮಾಡ್ತದೆ 2 ಗಂಟೆ ಒಬ್ಬರಿಗೆ ಕಾರಣ ನಡುತ್ತ ಮಂಡಲಡೆ ದಿಂಜ ತಂಡರು ಪದ್ಯ ಪಂಡಿತರಾದಾಗ ಮೈಕ್ ಸರಿ ತಬಲಾ ಹಾರ್ಮೋನಿಯಂ ಮಾತ್ರ ಅಂಚಾದು ಪದ್ಯನು ತಬಲಾ ಹಾರ್ಮೋನಿಯಂ ಮೇಲೆ ಇಡುವುದು ದಿಂಜ ತಬಲಾ ಬಂದಾಗ ಅವರು ಸುರಾಯಿನ ಪದ್ಯ ಗೊತ್ತಾಯಿದ್ದಾರೆ ಕೇಳಿದ್ರಿ ನಮಗೆ ಕೇಳಿದ್ರಿ ಅಂಚಾದು ತಬಲಾ ಹಾರ್ಮೋನಿಯಂ ಅಬ್ಬರ ಜಾಸ್ತಿ
ಅದನ್ನ ತಪ್ಪಲ್ಲ, ಅದನ್ನು ಕರೀತೇವೆ. ಅಲ್ಲಿ ಒಂದು ವ್ಯತ್ಯಾಸ ಅಂತ ಇಟ್ಟೆ ಈಗ ಅನಿಸುವುದು ಬೊಕೊಂಜಿ ಕಂಡ ನಮ್ಮ ಒಂದು ಗಮನವಿರುವುದು. ಇದಕ್ಕೆ ಕಾರಣ ಒಂದು ವಾತಾವರಣ, ಒಂದು ಓಪನ್ ಗ್ರೌಂಡ್, ಹೊರಗಡೆ 4 ಕಡೆಯೂ ಓಪನ್. ಅಂದಾಜು ವಯಸ್ಸಿನ ಸ್ವರ ಪಟ್ಟಿರಬಹುದು, ನಮ್ಮ ಬಂಡಿನವು ವಯಸ್ಸು ಪಟ್ಟಿರಬಹುದು. ಈ ಕಾರಣಕ್ಕಾಗ ಒಂದೇ ಓಪನ್ ಗ್ರೌಂಡ್ ಆದ ಪದ್ಯ ಆಯ್ಕೆ ಮಾಡ್ಕೊಂಡು ಆಲೋಚನೆ ಮಾಡ್ಕೊಂಡ ಕೃತ ಸುತ್ತಿಟ್ಟು ಓಂಕಾರಗಳು ನಾವು ದೇವರ ಒಂದು ಆಲೋಚನೆ ಮಾಡ್ಬೋದು. ಕೇಳು ನೋವು ಅರಿವಿಲ್ಲ, ಪಂಕುನೂ ಮುಖ್ಯ, ಕೇಳು ನೋವು ಅರಿವಿಲ್ಲ, ಪಂಕುನಿದ ಕೇಳೋದಿಲ್ಲದೆ. ಅದಕ್ಕೋಸ್ಕರ ಆ ಬಗ್ಗೆ ಒಂದು ಗಮನ ಕೊರಣ ಇದೆ. ಅಂತೂ ನಾದ ಆಶಯದ ಪಾತ್ರ ಈ ಎಲ್ಲ ಕೇಳಿದ ಈ ಮದಿಗಳು ಅಂದರೆ ಕನಿಸಲ 89% ಗಣೇಶೋತ್ಸವದ ಶೋಭಾಯಾತ್ರೆ ಬೀಜ ಮುಕ್ತ ಆಗಿದ್ದು. ನಾನು ಉಡುಪಿಯಲ್ಲಿ ಗಣೇಶೋತ್ಸವದ ಉಪನ್ಯಾಸ ಆಗಿ ಸೌತಿಯಾದ ಮರದಾರಿನ ಗುಡ್ಡಾಗ ಬರೋದಿತ್ತು, 2 ವೀಲರ್ ಬರೋದಿತ್ತು. ಎಂದು ಸರಿಸುಮಾರು 7 ಗಣೇಶೋತ್ಸವದ ಮೆರವಣಿಗೆ ಇಟ್ಟಿಲ್ಲ, ಹೈವೇ 7 ಕುಣಿತ ಭಜನೆ ಕೊಡ್ತೀವಿ. ಹಬ್ಬ ಸಾರ್ಥಕ ಅನ್ನಿಸಿ ಸಾರ್ಥಕ ಅಂದರೆ ಈ ಕುಣಿತ ಭಜನೆ ಸ್ಪರ್ಧೆ ಜಿಲ್ಲೆಯ ವಿರೋಧ ಮಾಡ್ತೀವಿ. ಯಾರೊಂದು ಪಾತ್ರ ಬರೋದು ಕುಣಿತ ಭಜನೆ ಸ್ಪರ್ಧೆ ಮಂತ್ರಿಗಳಿದಾಗ ಆತ ತಂಡವನ್ನು ಬಿಡ್ತೀವಿ, ಆತ ತಂಡವನ್ನು ಬಿಡ್ತೀವಿ. ಒಂದು ವೇಳೆ ಹೆಚ್ಚಿನ ಅವಕಾಶ ಈ ಪೈಪೋಟಿ ಇದ್ದಾಗ ಕೂತಿದ್ರೆ ಹೊಸ ತಂಡ ಬರೆಯಲು ಸಾಧ್ಯ ಇದ್ದಾಗ ಭಜನಾ ಮಂದಿರಗಳು ಜಿಂಜನ ಮಕ್ಕಳು ಗೊತ್ತುಂಟು, ಭಜನೆ ಜೋಗುಳು ಬರ್ತಿದ್ದೆ, ಕುಣಿತ ಭಜನೆ ಬರ್ತದೆ. ಅಂತ ಅದು ಕುಣಿತ ಭಜನೆ ಮತ್ತೆ ಧರ್ಮದ ಕಡೆ ಭಜನದ ಕಡೆ ಒಂದು ಸುಲಭದ ಮಾರ್ಗ. ವೈಕರ ಭಜನೆ ನಮ್ಮ ಜೋಗುಳು ನಮ್ಮ ಕಡೆ ಗೊತ್ತಾಗ. ಅದಕ್ಕೋಸ್ಕರ ಆ ನೀರಿಟ್ಟು ಇದು ಎಷ್ಟೇ ಆಕರ್ಷಣೆ ನಮ್ಮ ಊರದ ಮೆರವಣಿಗೆ ಇಟ್ಟ ನಮ್ಮ ದಿಂಜ ಸಂಖ್ಯೆಗೆ ಕುಣಿತ ಭಜನೆ. ಈ ಸಲ 100% ಗಣೇಶೋತ್ಸವದ ಮೆರವಣಿಗೆ ಡಿಜೆ ಮುಕ್ತ ಆತನಿಗೆ ಕೇಳ ಈ ಸ್ಪರ್ಧೆ ಸಾರ್ಥಕ. ಈ ಸ್ಪರ್ಧೆ ಸಾರ್ಥಕ ನಮ್ಮಲ್ಲಿ ಭಾರಿ ಅಗತ್ಯವಾದ ಬಂದಿಲ್ಲ. ಕಣ್ಣಾಡಿಗಳು ಬರುತ್ತಿದ್ದು ಈ ಮಂತಿನ ಈ ಸಲದ 47ನೇ ವರ್ಷದ ಕುಣಿತ ಭಜನಾ ಸ್ಪರ್ಧೆಗಳು ದಿಂಜ ಸ್ಪರ್ಧಿ ರೀತಿ ಪುಂಜೋಗುರು ಘಾಟಿ ಕೊಟ್ಟೊಚ್ಚಿ ಪುಂಜೋಗುರು ಕುಣಿತ ಭಜನೆ ಬಲಿಗೆ ಏನು ಮಾಡ್ತೇವೆ ಪೂರ್ಣ ಹಾಳಾಗ್ತೇವೆ. ಅಡ್ಡ ಸಾರಿ ಬರ್ತವರಿಗೆ ತುಕ ಕುಣಿತ ಭಜನೆ ಬರ್ತೀವಿ ಏನಾದರೂ ಕೈಗಳ ಅಡ್ಡ ಸಾರಿ ಬರ್ತೀವಿ ಪುಂಜೋಗುರು ఒక వంట సొద్ది పడి ఒక వంట సొద్ది ಅದಕ್ಕೋಸ್ಕರ ನಮ್ಮ ಇನಿ ಮಲ್ತಿರೋ ನಾಟಕ ಇನಿ ಕರೆಕ್ಟ್ ಕೂದಿದ್ದು ಮಾತಾಡೋದು ಐದು ಕರೆಕ್ಟ್ ಕೂದಿದ್ದು ಇನಿ ಮುಂದಾದ ತೋಲಿಲ್ಲ ಕೊಟ್ಟಬಾರ್ದು, ಇನಿ ಕುಪ್ಪಿದ ಕಾಯಿಸಬಾರ್ದು, ಇನಿ ಕೈಗೆ ರಕ್ಷೆ ಕಟ್ಟಿದ್ದು ಇನಿ ಸಾಂಪ್ರದಾಯಿಕ ಕೊಡುಗೆ ಮಂತ್ರ ಅವು ನಾಟಕ ಮಂಕುಳಕ್ಕೆ ಎಷ್ಟೇ ವಿಷಯ ಯಾರ್ಯಾರು ಮುಂದೆ ಬಂದರೆ ಅಂತ. ಅದಕ್ಕೋಸ್ಕರ ನಾಟಕ ಇನ್ನೇನು ನಿತ್ಯ ಜೀವನದ ಮಾಡ್ಕೊಂಡು ನಮ್ಮ ಈ ಸಾಂಪ್ರದಾಯದಲ್ಲಿ ಈ ಕುಂಕುಮ ನಾನು ಒಂದು ಒಬ್ಸರ್ವೇಷನ್ ಮಾಡಿಕೊಂಡು ಇದರಿಂದ ಬಾರಿ ಅಭಿಮಾನ ಬಂದರೆ ನಾನು ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕೃಷ್ಣಾಪುರದ ಮಧ್ಯಾಹ್ನದಿಂದ ನಮ್ಮ ಸ್ವಯಂ ಸೇವಕರನ್ನು ಓದುದು ಪ್ರತಿಯೊರೆಯ ಕೇಸರಿರುವುದು, ಪ್ರತಿಯೊರೆಯ ಕೈಯಿಂದ ರಕ್ಷೆ ಈ ನುಪ್ಪು ಬಂದಿನಾಗ ಅವು ಬೇಕಿದ್ದು ನಾಲ್ಕು ಪ್ರತಿ ಹಬ್ಬಗಳು ಒಂದಿನೊಂದು ದೊಡ್ಡ ಬಾಕಿಗಳು ಬೇಕಿದ್ದಲ್ಲೇ ಅರ್ಥ ಅವೇ ನಮ್ಮನ್ನು ಮತ್ತು ಒಂದೇ ಸದಸ್ಯರು ಕೊಡುವಂತ ಇಡೀ ಸಮಿತಿ ರಕ್ಷಿಸಿ ಆಂಡ ಕುಣಿತ ಭಜನೆ ಮಾಡ್ತಿದ್ದ ಮ್ಯಾಕ್ಸಿಮಮ್ ಜನ ಕೈಗಳು ರಕ್ಷೆ ಇದ್ದಾರೆ. ಅದು ದುನ್ನಲ್ಲ, ಅದು ಟೈಟ, ಅದು ಬೆಚ್ಚನ. ಈ ಸಲ ಉಳ್ಳಾಳವರು ಹೇಳ್ತಿಲ್ಲ ಕಣ್ಣ ಅತಿ ಹೆಚ್ಚು ರಕ್ಷೆ ಸೇರಾಗ್ತದೆ ಕೇಸರಿ ರಕ್ಷೆ ಪಡ ಜನ ಕೈಗಾಡಿದೆ ಅಂತ. ಅದು ಕೃಷ್ಣಾಪುರಟ್ಟು ಭವ್ಯೋತ್ಸಾಹದ ಈ ರೂಪದೂಪನ ಕಾವಲು ಬರೋದು ಅಂತೂ ಒಂದು ಕಾರ್ಯಕ್ರಮ ಬಾರಿ ಅಚ್ಚುಕಟ್ಟಾದ ಆಯೋಜನೆ ಆಗಿ ಇದನ್ನ ಮಾತನ್ನ ಪ್ರೋತ್ಸಾಹ ಇದು ಸಾಧ್ಯ ಆಗಿದೆ. ತೀರ್ಪುಗಾರಿಕೆ ಬಂದರೂ ಒಂದು ಮಾನದಂಡ ಆದರೆ ಅವೇ ಅಲ್ಟಿಮೇಟ್ ಅಂದರೆ ಇದನ್ನು ಉತ್ಸಾಹ ಕಳೆದೊಡ್ಸಿ ತಗ್ಗೊಡ್ಸಿ ನನ್ನ ಅಭಿವೃದ್ಧಿ ಪಡೆ ಊರದ ಅಭಿವೃದ್ಧಿ ಊರದ ಪರಿವರ್ತನೆಗೆ ಕಾರಣ ಆಗಿದೆ ಅನ್ನೋದು ನನ್ನ ಮುಂದೆ ಕೊಟ್ಟು ತೀರ್ಪು ಬಂದ್ಪೇ ಅವಾಗ ಎಲ್ಲ ಬೇಜಾರು ಮಲ್ಪ ಅಂದರೆ ಕೊರೋನಾ ಪ್ರಯತ್ನ ದಿನವರ ಅಂದರೆ ಸಂತೋಷವನ್ನು ಬೋಡು ಆ ಉಮೇದು ನಮ್ಮ ಮಿತ್ರ ಅಖಿಲ ಮಿತ್ರರಿಗೋಡು ನಮ್ಮ ವೈಯಕ್ತಿಕವಾಗಿ ದಾರಿ ಒಂದು ಮಾತಾ ಪಾತ್ರಗಳನ್ನ ಗಣಪತಿನ ಪಾತ್ರ ಸಮರ್ಪಣೆ ಮಾಡಿ ನಮಸ್ತೆ. ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಧರ್ಮ ಜಾಗೃತಿಯನ್ನು
ಜಾಗೃತಗೊಳಿಸುವುದರ ಜೊತೆಗೆ ಇಂದು ನಡೆದಂತಹ ಕುಣಿತ ಭಜನಾ ಸ್ಪರ್ಧೆಯ ತೀರ್ಪುಗಾರರ ಪರವಾಗಿ ಸಂಕ್ಷಿಪ್ತವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದಂಥ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸಿರುವಂತಹ ಶ್ರೀ ಅಜಯ್ ಪುರುಷೋತ್ತಮ ಶೆಟ್ಟಿ, ಆಡಳಿತ ನಿರ್ದೇಶಕರು ಉಜ್ವಲ್ ಗ್ರೂಪ್ ಆಫ್ ಕಂಪನೀಸ್, ಇವರು ಶುಭಾಶಂಸನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗಣೇಶಾಯ ನಮಃ. ಗಣೇಶೋತ್ಸವ ಆಚರಣೆ ಮಾಡ್ತಾರೆ ಸೇರಿದ ಪೂರ್ವ ಭಕ್ತರಿಗೂ ಗಣಪತಿ ದೇವಿಯ ಸಂಪೂರ್ಣ ಆಶೀರ್ವಾದ ಮಲ್ಪಡನೆ ಪ್ರಾರ್ಥನೆ ಮಾಡುತ್ತಾರೆ. ಆಗಿ ಲೋಕಮಾನ್ಯ ತಿಲಕ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ, ಹಿಂದೂನಲ್ಲಿ ಒಟ್ಟು ಮಾಡ್ತಾರೆ. ಈ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕೃಷ್ಣನಗರ ಕುಣಿತ ಭಜನದ ಮುಖಾಂತರ ಹಿಂದೂ ನಾಲ್ಕರಿಂದ 3 ಜಿಲ್ಲೆಗಳಿಂದ ಒಟ್ಟು ಮಂದಿದೆ. ಇದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದ. ಬಾರಿ ಶೋಕಗಳು ಕುಣಿತ ಭಜನದ ಕಾರ್ಯಕ್ರಮ ಆಂಡು ಎಲ್ಲೆಲ್ಲೇ ಜೋಗ್ಲಿ ನಡುವುದು ಮಸ್ತ್ ಖುಷಿ ಆಂಡು ಐತ ಬಗ್ಗೆ ಮಸ್ತ್ ಲೈವ್ಗಳ ಸುಮಾರು ಜನ ಪಾತ್ರ ಖುಷಿ ಆಂಡು ಭಾಗವಹಿಸಿನ ಪ್ರತಿಯೊಬ್ಬರಿಗೆ ಕುಣಿತ ಭಜನ ಎನ್ನ ಶುಭಾಶಯಗಳು. ನಿಖಿಲ್ ಮಂದಿನ ಕಾರ್ಯಕ್ರಮಕ್ಕೆ ಒಂದು ದೇವರಿನ ಸೇವೆ ಅಂಚಾದ ಖಂಡಿತವಾದ ಮೆಚ್ಚುಗೆಯ ವಿಷಯ. ಕುಣಿತ ಭಜನ ಪನಿ ಕೂಡಲೇ ನೆಟ್ಟು ಜ್ಞಾನ ಬೋರ್ಡ್ ಹಾಕೊಂಡು ಪೂರ್ಯದ ಒಟ್ಟು ಬರೋಡ್ ಹಾಕೊಂಡು ಆಧ್ಯಾತ್ಮಿಕವಾದ ಮಾರ್ಗಗಳ ಅಭಿವೃದ್ಧಿ ಹಾಕೊಂಡು ಧ್ಯಾನ ಆಧ್ಯಾತ್ಮಿಕ ನೆಟ್ಟ ವಿಷಯ ಬಂದಾಗ ನಮ್ಮ ಪೂರ್ಯದ ಒಟ್ಟಾಪ ದಾಯಕೊಂಡ ಭಾರತೀಯ ಪನಿ ಕೂಡಲೇ ಒಂದೇ ಒಂದು ಫಂಡಮೆಂಟಲ್ ನಮ್ಮ ಪೂರ್ಯಗಳ ಒಪ್ಪನೆ ಒಂದೇ ಕಾರಣಕ್ಕೆ ಭಾರತ ವರ್ಲ್ಡ್ ಕಂಟಿನ್ಯೂಸ್ ಸರ್ವೈವಿಂಗ್ ಸಿವಿಲೈಸೇಷನ್ ಆದುಂಟು. ಯಥಾ ಸಿವಿಲೈಸೇಷನ್ ಬರ್ತಿಂಡು ಪೋರ್ಡು ರೋಮನ್ ಗ್ರೀಕ್ ಅಣ್ಣ ಭಾರತ ಈಗಲೂ ಉಂಟು ಗಟ್ಟಿ ಆಗುಂಟು ಕೂಡ ವಿಶ್ವಗುರುವಾರ ಹೋಗುಂಟು ದಾಯಕೊಂಡ ಮೆಟೀರಿಯಲಿಸ್ಟಿಕ್ ಡೆವಲಪ್ಮೆಂಟ್ ಕೊಟ್ಟು ಭಾರತ ಸ್ಪಿರಿಚುವಾಲಿಟಿಗಳ ಒಂದು ಫೋಕಸ್ ಕೊಡ್ತುಂಟು. ಸ್ಪಿರಿಚುವಾಲಿಟಿ ಮಸ್ಟ್ ಇಂಪಾರ್ಟೆಂಟ್. ಸ್ಪಿರಿಚುವಾಲಿಟಿಯಿಂದ ಮಾತ್ರ ಓಯ್ ಡೆವಲಪ್ಮೆಂಟ್ ಒಂದು ಲಾಂಗ್ ಟರ್ಮ್ ಉಂಟುಂಟು. ಇದರಿಂದ ಆಗುತ್ತೆ ನಮ್ಗೆ ಏನ್ ಸರ್ ಕೆಲವು ದೇಶದ ಎಕನಾಮಿಕಲಿ ಅದು ಡೆವಲಪ್ ಆಗುತ್ತು, ಆಟ ಅಲ್ಪ ಡಿಪ್ರೆಷನ್ ಉಂಟು, ಬೇರೆ ಕೆಲವು ಹಲವಾರು ಸಮಸ್ಯೆಗಳುಂಟು. ಸ್ಪಿರಿಚುವಲಿ ಅದು ಗ್ರೋ ಅಂತ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್, ಒಂದು ಹೊಲಿಸ್ಟಿಕ್ ಡೆವಲಪ್ಮೆಂಟ್, ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ ಉಂಟು ಅಂತ ಅದೊಂದು ಭಾರಿ ಅಗತ್ಯ. ಸೊ ಇದೊಂದು ಇಂಚ ಸ್ಪಿರಿಚುವಾಲಿಟಿನ ಒಂದು ದಾದ ಫೌಂಡೇಶನ್ ದಾದ ಬೇಡ ನಮ್ಮ ಪೂರೇ ನೋವು ಇಟ್ಟ ದೇವರಲ್ಲಿ ಪೂರೇ ನೋವು ದೇವರಿದ್ದರಿಂದ ಭೇದ ಭಾವನೆ ದಾರಿ ತಾರತಮ್ಯ ದಾರಿ ಅದಕ್ಕೆ ಕರುಣೆಯ ಭಾವನೆ ಬರ್ಕೊಂಡು ನಮ್ಮ ಪೂರೈನಲ್ಲಿ ಆಗಿದ್ದು ನಮ್ಮೊಳಗೆ ದೇವರು ಅರ್ಥ ಮಾಡ್ತಾರೆ ಆತು ಸುಲಭ ಇಚ್ಚಿ ಥ್ಯಾಂಕ್ ಆಗೋದು. ಸೊ ದೇವರೇ ನಮ್ಮ ಇಂಚ ಪಡೋದು ಮೂಜಿ ಮಾರ್ಗದ ನಮ್ಮ ಶಾಸ್ತ್ರದಲ್ಲಿ ಬಂದ್ಕೊಂಡು ಕರ್ಮ ಹಿಡಿದು ಜ್ಞಾನ ಹಿಡಿದು ಭಕ್ತಿ ಕರ್ಮದ ಜ್ಞಾನ ಹಿಡಿದು ಕಲಿಯುಗ ಹಿಡಿದು ಮಸ್ತ್ ಬಲಗೊಂಡು ದೇವರನ್ನು ಪಡೆದರೆ ಇತ್ತಿನವಾದ ಸರಳವಾದ ದೇವರನ್ನು ಪಡೆದ ಮಾರ್ಗದ ಭಕ್ತಿ ಭಕ್ತಿ ಇಂಚ ಪಂಡ ನಮ್ಮ ತಪ್ಪು ಅಂತಿಂದ ನಮಗೆ ಪ್ರಚನೆ ಬರ್ಕೊಂಡು ಹೋಗಿ ಯಾಕಂದ್ರೆ ಓ ಕೆಲಸ ಮಾತ್ರ ನಮ್ಮ ದೇವರನ್ನ ನೆನಪು ಕೊಡ್ಚಿ ಅದನ್ನ ದೇವರು ನಮಗೆ ಪಾತ್ರಗಳು ಕೊಡ್ಸಿ ನಮ್ಮ ಖಂಡಿತವಾದ ಅವ್ರ ಕಾರ್ಯ ಇಡತ್ತೆ. ದೇವರಿಗೆ ನಮ್ಮ ಸಂಪೂರ್ಣ ಸಮರ್ಪಣೆ ಮಲ್ಪ ಅದಕ್ಕೆ ದೇವರೇ ಕೊಂಚ ಜ್ಞಾನ ಕೊಟ್ಟು ಆ ಜ್ಞಾನ ಹಿಡಿದು ನಮ್ಮ ಅಭಿವೃದ್ಧಿ ಆಗ್ತದೆ, ವಿಕಾಸ ಆಗ್ತದೆ, ಪೂರೈಕೆ ಆಗ್ತದೆ. ಅಂಚಲ್ಲ ಒಂದು ಭಕ್ತಿ ಮಾರ್ಗಗಳು ಎದುರು ಹೋಗ್ಬಿಟ್ಕೊಂಡ ಕುಣಿತ ಭಜನೆ ಒಂದು ಅತ್ಯುತ್ತಮ ಮಾರ್ಗ ಭಕ್ತಿ ಮಾರ್ಗಗಳು ಭಜನೆ ಐದು ನಮ್ಮ ಕುಣಿತ ಭಜನೆ ಮಸ್ತ್ ವಿಶೇಷ. ಯಾಕಂದ್ರೆ ಮಸ್ತ್ ಏಜಿ ಉಂಟು ಪೂರೆಲ್ಲ ಬರ್ತೇವೆ ಒಟ್ಟು ಬರ್ತೇವೆ. ಸೊ ಕುಣಿತ ಭಜನೆ ಏನ್ ಕೂಡ ಸೇರಿ ಅಲ್ಲಿ ಕೂಡ ಯಾರು ಜೋರಾದ ಚಪ್ಪಳೆ ಪಾಡಿದ ನಮ್ಮ ಈ ಗಣೇಶೋತ್ಸವದ ಪ್ರತಿಯೊಂದು ಭಾರತೀಯ ನಗರಿಗೆ ಎಡ್ಡೆ ಆಡಿದ್ರು ಭಾರತ ವಿಶ್ವಗುರು ಆಡು ಪೂರೈಕೆ ಎಡ್ಡೆ ಆಡಿದ್ರು ಗಣಪತಿ ದೇವರ ಪ್ರಾರ್ಥನೆ ಮಾಡ್ತೇನೆ ನಾ ಪ್ರಾರ್ಥನೆ ಮುಗಿಪಾವ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ವಂದನೆಗಳು ಶ್ರೀ ಅಜಯ್ ಪುರುಷೋತ್ತಮ ಶೆಟ್ಟಿ ಅವರಿಗೆ. ಮುಂದೆ ನಮ್ಮನ್ನು ಉದ್ದೇಶಿಸಿ ಶ್ರೀನಿವಾಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಉಪನ್ಯಾಸಕರಾದ
ಪ್ರೊಫೆಸರ್ ಶ್ರೀನಾಥ್ ರಾವ್ ಇವರು ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಹಾಗೂ ಅವರ ಹೆತ್ತವರಿಗೂ ಹಾಗೂ ಈ ವಿನೂತನ ಸುಂದರ ಶಾಸ್ತ್ರೀಯ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕೃಷ್ಣಾಪುರ ಕಾಟಿಗೊಳ್ಳ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಬಯಸ್ತಾ ಇದ್ದೇನೆ. ಇವತ್ತಿಲ್ಲಿ ಆಗಿದ್ದು ರಿಯಾಲಿಟಿ ಶೋ, ಟಿವಿಯಲ್ಲಿ ನೋಡ್ತಾ ಇರೋದು ಡ್ರಾಮಾಟಿಕ್ ಶೋ. ಯಾಕಂದ್ರೆ ಯಾವುದನ್ನು ನಾವು ರಿಯಾಲಿಟಿ ಶೋ ಅಂತ ನಾವು ಟಿವಿಯಲ್ಲಿ ನೋಡ್ತೇವೋ ದರ್ ಇಸ್ 100% ಡ್ರಾಮಾಟಿಕ್. ಯಾಕಂದ್ರೆ ಇಮೋಷನ್ಸ್ ಇರೋದಿಲ್ಲ ಅಲ್ಲಿ. ನಿಮ್ಗೆ ಮೈಂಡಲ್ಲಿ ಒಂದೇ ಇರೋದು ಯಾವ ಅವಾರ್ಡ್ ವಿನ್ ಆಗಬೇಕು ಅಂತ. ಅಲ್ಲಿ ಧಾರ್ಮಿಕ ಏನಾದ್ರು ನಂಬಿಕೆ ಇರ್ತದೋ ಝೀರೋ, ಕೋಳಿ ಮೊಟ್ಟೆ ಮಾತ್ರ ಇರೋದ್ರಲ್ಲಿ ನಿಮ್ಮಲ್ಲಿ ಏನೂ ಇರೋದಿಲ್ಲ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಿದ್ದು ಧಾರ್ಮಿಕತೆ, ಸೃಜನಶೀಲತೆ, ಶಾಸ್ತ್ರೀಯತೆ, ಭಾರತೀಯ ಸಂಸ್ಕೃತಿ. 15,000 ವರ್ಷಗಳಿಂದ ನಮ್ಮ ದೇಶಕ್ಕೆ ಯಾರ್ಯಾರೋ ವಿಸಿಟರ್ಸ್ಗಳು ಬಂದವರು. ಕೆಲವು ಶಬ್ದಗಳನ್ನು ನಾನು ಇಲ್ಲಿ ಚೇಂಜ್ ಮಾಡಿ ಹೇಳ್ತಾ ಇದ್ದೇನೆ, ದಯವಿಟ್ಟು ತಪ್ಪಿಳ್ಕೊಳ್ಬೇಡಿ. ಕೆಲವು ವಿಸಿಟರ್ಸ್ಗಳು ದೇಶಕ್ಕೆ ಬಂದವರು, ವಿಸಿಟ್ ಕೊಟ್ಟು ಏನೇನನ್ನು ಮಾಡ್ಲಿಕ್ಕೆ ನೋಡಿದ್ರು, ಏನ್ ಮಾಡ್ಲಿಕ್ಕಾಗ್ಲಿಲ್ಲ. ಅದೇ ಇನ್ನು ಕೆಲವು ದೇಶಕ್ಕೆ ಹೋಗಿ 200 ವರ್ಷದಲ್ಲಿ ವಿಸಿಟ್ ಕೊಟ್ಟು ಏನ್ ಮಾಡ್ಬೇಕಂತ ಅದನ್ನೆಲ್ಲ ಮಾಡಿದ್ರು. ಭಾರತದಲ್ಲಿ ಮಾಡ್ಲಿಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿ, ಆ ಸೌಹಾರ್ದತೆ, ಆ ವೈಭವ ಏನಿದೆ ಅದು ಜಗತ್ತಿನ ಯಾವುದೇ ದೇಶದಲ್ಲಿ ಸಿಗುವುದಿಲ್ಲ. ಅದಕ್ಕೆ ಸಾಕ್ಷಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸಮಾರಂಭಗಳಲ್ಲಿ ನಡೀತಾ ಇರತಕ್ಕಂತಹ ಇನ್ನು ಮುಂದೆ ನಡೆಯುತ್ತಿರತಕ್ಕಂತಹ ಇಂತಹ ಸುಂದರವಾದ ಶಾಸ್ತ್ರೀಯ ಕಾರ್ಯಕ್ರಮಗಳು. 4 ವರ್ಷದಿಂದ 6 ವರ್ಷದಿಂದ ಹಿಡಿದು ಬಹಳಷ್ಟು ವಯೋಮಾನದವರು ಬೆಳಿಗ್ಗೆಯಿಂದ ಸಂಜೆ ತನಕ ಕೂತಿದ್ದಾರೆ. ನಾನಲ್ಲಿ ಕೂತ್ಕೊಂಡು ನನ್ನ ಸಹೋದರ ಸಮಾನರಾದ ಅಜಯ್ ಶೇಖರ್ ಅವರು ಹೇಳ್ತಾ ಇದ್ದೆ, ಅಜಯ್ಜಿ ಒಂದೇ ಒಂದು ಜನ ಯಾರು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ಅಂತ. ಡಾಕ್ಟರ್ ಅರುಣ್ ಅವರು ಸುಂದರವಾಗಿ ಮಾತಾಡುವಾಗ ಎಷ್ಟು ಶಿಸ್ತು ಬದ್ಧವಾಗಿ ಅಲ್ಲಿ ಕೂತವರು ಈ ಕಾರ್ಯಕ್ರಮವನ್ನು ಕೇಳಿಸಿದ್ರು ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕಂದ್ರೆ ಕೆಲವೇ ಕಾರ್ಯಕ್ರಮ ಮಾಡುವಾಗ ಮಾತಾಡ್ತಾ ಇರ್ತಾರೆ. ಆದ್ರೆ ಇವತ್ತು ಈ ಕೀನೋಟ್ ಸ್ಪೀಕ್ ಅಂತ ಹೇಳಿದ್ರೆ ದಿಕ್ಸೂಚಿ ಭಾಷಣವನ್ನು ಮಾಡಿದಂತ ಅರುಣ್ ಸರ್ ಅವರು ಮಾತಾಡುವಾಗ ಬಹಳಷ್ಟು ಕಿವಿಗೊಟ್ಟು ಕೇಳಿದಿರಲ್ಲ, ಅದಕ್ಕೆ ನಾನು ಮೊದಲಿಗೆ ನೀವು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಬಂದಿರ್ತಕ್ಕಂಥ ಬಹಳಷ್ಟು ಭಜನಾ ಸ್ಪರ್ಧೆಗಳಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ನಾವು ನಾರಿ ಶಕ್ತಿ ಬಗ್ಗೆ ಮಾತಾಡ್ತೇವೆ, ನಾರಿ ಸಮಾನ ಬಗ್ಗೆ ಮಾತಾಡ್ತೇವೆ, ಬೇಟಿ ಬಚಾವ್ ಅಂತ ಮಾತಾಡ್ತೇವೆ. ಆ ಎಲ್ಲ ಪ್ರಾರಂಭ ಆಗ್ಬೇಕಾದ್ರೆ ಅದು ಮನೆಯಲ್ಲೇ ಆಗತ್ತೆ. ಮನೆಯಲ್ಲಿರ್ತಕ್ಕಂತಹ ಲಕ್ಷ್ಮಿ, ಮನೆಯಲ್ಲಿರ್ತಕ್ಕಂತಹ ದುರ್ಗೆ, ಮನೆಯಲ್ಲಿರ್ತಕ್ಕಂತಹ ಸರಸ್ವತಿ ಅವ್ರು ಯಾರಂದ್ರೆ ಆ ಮನೆಯ ಹೋಮ್ ಮಿನಿಸ್ಟರ್ ಅಂತ ಹೇಳ್ಬೋದು, ತಾಯಿ. ಆ ತಾಯಿ ಯಾವಾಗ ಸಪೋರ್ಟ್ ಮಾಡ್ತಾರೆ ಆವಾಗ ಮಾತ್ರ ಇಂಥ ಒಂದು ಸಂಸ್ಕೃತಿ ಬರಲಿಕ್ಕೆ ಸಾಧ್ಯ. ಇದು ಗಣಪತಿ ದೇವರಿಗೂ ಸಲ್ಲದು. ಯಾಕಂದ್ರೆ ಗಣಪತಿ ದೇವರು ಅವರ ತಾಯಿಗೆ ಆತ್ಮೀಯರು, ಆಮೇಲೆ ಅವರ ತಂದೆಗೆ ಆತ್ಮೀಯರು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಬಹಳಷ್ಟು ಹೆಣ್ಮಕ್ಳು ಬಂದಿದ್ದಾರೆ. ಸೊ ದೇಶದ ಒಂದು ಸಂಸ್ಕೃತಿಯ ಉದ್ಧಾರ ಆಗಲಿಕ್ಕೆ, ಆ ಸಂಸ್ಕೃತಿಯನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಪುರುಷರೊಟ್ಟಿಗೆ ಮಹಿಳೆಯರು ಸಹ ಸಮಾನವಾಗಿರ್ಬೇಕು. ಅದು ಪ್ರಾರಂಭಿಕ ಹಂತದಲ್ಲಿ ಆಗಬೇಕು. ಅಂತದ್ದಾಗಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಅಂತ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ನಿಮ್ಮಂತವರು ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ಆಗ್ತದೆ. ಆಡಿಯನ್ಸ್ ಇಲ್ಲದಿದ್ರೆ ವೇದಿಕೆಯಲ್ಲಿ ಕೂತ್ಕೊಳ್ಳೋರು ಅಂತ ಮಾತಾಡೋದು. ನಾವು ವೇದಿಕೆಯಲ್ಲಿ ಮಾತಾಡೋರು ಯಾವಾಗ ಅಂದ್ರೆ ನೀವು ಕೇಳೋದ್ರ ಮಾತ್ರ ನಾವು ಮಾತಾಡ್ತೇವೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿ ಆಗುವುದು ಯಾವಾಗಂದ್ರೆ ಇಂಥ 22-24 ತಂಡಗಳು ಬಂದಾಗ. ಬೆಳಿಗ್ಗೆ ಕಾರ್ಯಕ್ರಮದ ನಂತರ ನಾನು ಬೇರೆ ಕಾರ್ಯಕ್ರಮದಿಂದ ಉಡುಪಿಗೆ ಹೋದೆ, ಅಲ್ಲಿ ನಮ್ಮ ಕೂಡ ಲೈವ್ ಅಲ್ಲಿ ನೋಡಿದೆ. ಆದ್ರೆ ಆ ಭಜನಾ ಕುಣಿತವನ್ನ ಇಲ್ಲಿ ಒಂದು ನೋಡಿದ್ರೆ ಮಾತ್ರ ವೈಬ್ರೇಷನ್ ಗೊತ್ತಾಗೋದು. ನಾನು ಮತ್ತೆ ಅಜಯ್ ಅವರು ಬರ್ತಾ ಇರುವಾಗ ನಮ್ಗೆ ವೈಬ್ರೇಷನ್ ಗೊತ್ತಾಯ್ತು. ಮೇಲೆ ಕೂತ್ಕೊಳ್ಳಿಕ್ಕೆ ಹೇಳಿದ್ರು, ಆದ್ರೆ ನಾವು ಹೇಳಿದ್ವಿ ಅಲ್ಲಿ ಮಾತ್ರ ವೈಬ್ರೇಷನ್ ಬರೋದಿಲ್ಲ, ಈ ಫ್ಲೋರ್ ಅಲ್ಲಿ ಮಾತ್ರ ವೈಬ್ರೇಷನ್ ಬರೋದು ಅಂತ. ಅದಕ್ಕೆ ನಾನು ಅಜಯ್ ಹೇಳಿದ್ದು ನಾವು ಅಲ್ಲಿ ಫ್ಲೋರ್ ಅಲ್ಲಿ ಹೋಗುವ ಅಂತ. ಅಲ್ಲಿ ನಿಂತಾಗ ಯಾವ ತರ ವೈಬ್ರೇಷನ್ ಅಂದ್ರೆ ನಮ್ಮಿಬ್ಬರಿಗೂ ಕುಣಿಯುವಂತಾಯ್ತು. ಆದ್ರೆ ನಮ್ಗೆ ಹೆಜ್ಜೆ ಹಾಕಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಬರೇ ತಾಳ ಮಾತ್ರ ಹಾಕಿದ್ವಿ. ಬಹಳಷ್ಟು ಖುಷಿ ಆಯ್ತು ಇಂಥ ಕಾರ್ಯಕ್ರಮ ಆಯೋಜನೆ. ಕಳೆದ ವರ್ಷ ಸೀತಾರಾಮ ಕಲ್ಯಾಣ ಮಾಡಿದ್ರು, ಅದರ ಹಿಂದಿನ ವರ್ಷ ಯಕ್ಷಗಾನ ಸ್ಪರ್ಧೆಯನ್ನು ಮಾಡಿದ್ರು. ಸೊ ಒಂಥರ ಪ್ರತಿ ವರ್ಷ ಒಂಥರ ಯುನಿಕ್ ಆಗಿ ಮಾಡ್ತಾ ಇದ್ರು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಲ್ಲಿ ಏನಾಗಿದೆಯೋ ರಿಯಾಲಿಟಿ ಶೋ ಟಿವಿಯಲ್ಲಿ ಏನಾಗುತ್ತೆ, ಇಟ್ಸ್ ಎ ಡ್ರಾಮಾಟಿಕ್ ಶೋ. ಸೊ ನಮ್ಮ ಸಂಸ್ಕೃತಿ, ಧಾರ್ಮಿಕ ಪರಂಪರೆ, ಆಚಾರ ವಿಚಾರ ನಂಬಿಕೆಗಳನ್ನ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊಂದಿರುವಂತಹ ಈ ಎಲ್ಲ ಮಕ್ಕಳಿಗೆ, ಎಲ್ಲ ಮಾತೆಯರಿಗೆ, ಎಲ್ಲ ಸಹೋದರಿಯರಿಗೆ ಹಾಗೂ ಇಂಥ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ಅಭಿವಂದನೆಗಳು ಹಾಗೂ ಶುಭಾಶಯಗಳು. ಒಬ್ಬರನ್ನಂತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಸುಶ್ರಾವ್ಯವಾಗಿ ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರಲ್ಲ ಇಲ್ಲಿ ಕೂತ್ಕೊಂಡು ಈ ವೇದಿಕೆಯಲ್ಲಿ, ಅವರಿಗೆ ನಾನು ನಿಜವಾಗ್ಲೂ ಶಿರವಾಗಿ ನನ್ನ ನಮಸ್ಕಾರಗಳನ್ನು ಹೇಳಬೇಕಂತ ಬಯಸ್ತೇನೆ. ಅವರು ಬೋಲೋ ಹನುಮಾನಿಗೆ ಜೈ ಅಂತ ಹೇಳುವಾಗ ಕೈ ಕಟ್ಟಿಕೊಂಡ ಕೈಗಳು ಎಷ್ಟೋ ಕೈಗಳು
ಯಾವಾಗ ನಮ್ಮ ಮನಸ್ಸಿನಂತ ಭಾವನೆ ಜಾಗೃತವಾಗುತ್ತೋ ಆವಾಗ ಮಾತ್ರ ನಮ್ಮ ಧರ್ಮ ಪರಂಪರೆಯ ಬಗ್ಗೆ ನಮಗೆ ಚಿಂತನೆ ಮಾಡಬೇಕಂತಾಗ್ತದೆ. ಸೊ ಅವರು ಒಂದು ತರ ಗುರುಗಳಾಗಿ ಸೊ ಇವತ್ತು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ತಂದಿದ್ದೇವೆ. ಈ ಕಾರ್ಯಕ್ರಮಗಳು ಯಾವ ತರ ಇದೆ ಅಂದ್ರೆ ಈ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಹಾಗೂ ಬಹಳಷ್ಟು ಕಡೆ ಹ್ಯಾಕಥಾನ್ ಅಂತ ನಾವು ಮಾಡ್ತೇವೆ. ಈ ತಾಂತ್ರಿಕ ಸ್ಪರ್ಧೆಗಳನ್ನು ಆಕ್ಚುಲಿ 24 ಗಂಟೆ ಕಾರ್ಯಕ್ರಮ, ಅದಕ್ಕೆ ಯಾರೋ ಬೇರೆ ದೇಶದವರು ಹ್ಯಾಕಥಾನ್ ಅಂತ ಕೊಟ್ಟರು, ಅದಕ್ಕೆ ಹ್ಯಾಕಥಾನ್ ಅಂತ ಮಾಡಿದ್ರು. ಇವತ್ತಿಲ್ಲಿ ಆಗಿದ್ದು ಇಟ್ ಇಸ್ ನಾಟ್ ಓನ್ಲಿ ಭಜನಾ ಕಾರ್ಯಕ್ರಮ, ಇಟ್ ಇಸ್ ಅ ಭಜನಾ ಹ್ಯಾಕಥಾನ್. ಯಾಕಂದ್ರೆ 24 ತಂಡಗಳು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ದಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಗ್ರಾಮ್. ಸೊ ನಾನು ಬ್ಲಾಗ್ಸ್ ಬರೆಯುವ ಅಭ್ಯಾಸ ಇದೆ, ಇವತ್ತು ಖಂಡಿತವಾಗಿ ಬರೀತೇನೆ. ಇಟ್ ಇಸ್ ನಾಟ್ ಜಸ್ಟ್ ಎ ಭಜನಾ ಕಾರ್ಯಕ್ರಮ, ಭಜನಾ ಕಾಂಪಿಟಿಷನ್, ಅಂಡ್ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಭಜನಾ ಹ್ಯಾಕಥಾನ್ ಆರ್ಗನೈಸ್ಡ್ ಇನ್ ಕೃಷ್ಣಾಪುರ ಇನ್ ಸುರತ್ಕಲ್ ಇನ್ ಮಂಗಳೂರು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇದು ಒಂದು ತರ ವಿನೂತನ ಕಾರ್ಯಕ್ರಮ. ನಾನು ಇಂತಹ ಕಾರ್ಯಕ್ರಮ ಎಲ್ಲೂ ನೋಡಲಿಲ್ಲ. ವೇದಿಕೆಯನ್ನು ಕತ್ತಿದ್ದಾರೆ, ನಿಮ್ಮ ಚಪ್ಪಾಳೆ ಬೇಕಂತ ನಾನು ಹೇಳ್ತಾ ಇಲ್ಲ, ದೇವರ ಸಾಕ್ಷಿಯಾಗಿ ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ಇಂತಹ ಭಜನಾ ಕಾರ್ಯಕ್ರಮ ನಾನು ಇವತ್ತಿಗೆ ನೋಡಿದ್ದು ಇದೇ ಫಸ್ಟ್ ಟೈಮ್. ಸೊ ಮುಂದಿನ ವರ್ಷಗಳಲ್ಲಿ ಇಂತಹ ವಿನೂತನ ಕಾರ್ಯಕ್ರಮಗಳು ಇಲ್ಲಿ ಆಗಬೇಕು. ಬೆಳಿಗ್ಗೆ ಹೇಳಿದ ಬಾಲಗಂಗಾಧರ ತಿಲಕರ ಹೆಸರಿನ ಚಿಂತನೆಯನ್ನು ಇಟ್ಟುಕೊಂಡಿರತಕ್ಕಂತಹ ತಿಲಕ, ಅದಕ್ಕೆ ಇನ್ನೊಂದು ಸೇರಿಸ್ತೇನೆ, ಈ ಕಾರ್ಯಕ್ರಮಕ್ಕೆ ತಿಲಕ ಇಟ್ಟಂತವರೇ ಈ ತಿಲಕ ಅಲ್ವಾ. ಸೊ ಹಾಗೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರು ಎಲ್ಲ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆಗಳು, ಅಭಿವಂದನೆಗಳು. ಹಾಗೂ ನನಗೆ ಬೆಳಿಗ್ಗೆ ಬಹಳ ಖುಷಿ ಆಯ್ತು, ಸಣ್ಣ ಮಕ್ಕಳು ಗೊತ್ತಿದ್ದಾರೆ. ನಾವು ಬೆಳಿಗ್ಗೆ ಹೇಳಿ ಆಲೋಚನೆ ಮಾಡ್ತೇವೆ 8 ಗಂಟೆಗೆ ಹೇಳಬೇಕಾ, ಸಂಡೇ ಯಾಕೆ ಬರಬೇಕು ಅಂತ. ಆದ್ರೆ ನಾವು ಬರುವ ಮೊದಲೇ ಮಕ್ಕಳು ಗೊತ್ತಿದ್ದಾರಲ್ಲ, ಆ ಮಕ್ಕಳನ್ನು ಇಟ್ಟಿಸ್ಕೊಂಡು ತಾಯಿಗೆ ಕರ್ಕೊಂಡು ಬಂದ್ರಲ್ಲ, ತಂದೆಯವರು ಕರ್ಕೊಂಡು ಬಂದ್ರಲ್ಲ, ಅದು ನಿಜವಾಗಿ ಖುಷಿಯಾಗಿದೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಒಂದೆರಡು ಮಾತುಗಳನ್ನು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, 47ನೇ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪ್ರತಿ ವರ್ಷ ಇದೇ ತರ ಒಳ್ಳೆ ರೀತಿಯಲ್ಲಿ ಇನ್ನೂ ಒಂದೊಂದು ಮೈಲ್ಸ್ಟೋನ್ಗಳನ್ನು ಸೆಟ್ ಮಾಡ್ತಾ ಹೋಗಿ ನಾವು ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ತೇವೆ. ಆ ವರ್ಲ್ಡ್ ರೆಕಾರ್ಡ್ ಡಿಫರೆಂಟ್ ಇಲ್ಲಿ ಏನಾಗಿದೆ, ಇದು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸೆಟ್ ಮಾಡಿದಂತಹ ಒಂದು ವರ್ಲ್ಡ್ ರೆಕಾರ್ಡ್ಸ್. ಭಾರತದ ಯಾವ ಗಣೇಶೋತ್ಸವ ಸಮಿತಿಯವರು ಇಂತಹ ಭಜನೆ ಕಾರ್ಯಕ್ರಮ ಮಾಡ್ತಾರೆ ಅಂತ ಕೇಳಿದ್ರೆ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೃಷ್ಣಾಪುರ, ಕಾಟಿಪಳ್ಳ, ಸುರತ್ಕಲ್ ಅಂತ ಬರಬೇಕು. ಯಾಕಂದ್ರೆ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಶುಭವಾಗಲಿ. ಜೈ ಕರ್ನಾಟಕ, ಜೈ ಹಿಂದ್, ವಂದೇ ಮಾತರಂ. ಭಾಗವಹಿಸಿದ ಭಜನಾ ತಂಡಗಳನ್ನು ಹುರಿದುಂಬಿಸುವುದರ ಜೊತೆಗೆ ನಮ್ಮ ಸಮಿತಿಯ ಕಾರ್ಯವನ್ನು ಶ್ಲಾಘಿಸುತ್ತಾ ಇನ್ನಷ್ಟು ಹುರಿದುಂಬಿಸಿದಂಥ ಶ್ರೀಯುತ ಪ್ರೊಫೆಸರ್ ಶ್ರೀನಾಥ್ ರಾವ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಮ್ಮನ್ನು ಉದ್ದೇಶಿಸಿ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ವಕೀಲರಾಗಿರುವಂತಹ ಶ್ರೀ ಪಿ ಸದಾಶಿವ ಇಟಾಳ್ ಇವರು ಒಂದೆರಡು ಮಾತುಗಳನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಹಾಗಣಪತಿಯ ನಮಃ, ಗುರುನರಸಿಂಹಾಯ ನಮಃ. ಹಾಗೂ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ನೆಲೆಯಾಗಿರುವಂತಹ ರಾಮಚಂದ್ರ ಸ್ವಾಮಿಗೆ ಕೈ ಮುಗಿಯುತ್ತಾ 47ನೇ ಗಣೇಶೋತ್ಸವದ ಪೂರ್ವಭಾವಿಯಾಗಿ ಈ ದಿನ ನಡೆದಿರುವಂತಹ ಭಜನಾ ಸ್ಪರ್ಧೆಯ ಸಮಾರೋಪ ಸಮಾರಂಭದ ವೇದಿಕೆಯ ಅಧ್ಯಕ್ಷರು, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು, ನನ್ನ ಮಿತ್ರರಾದ ತಿಲಕ ಕೃಷ್ಣಪ್ಪ ಅವರೇ, ಉಪನ್ಯಾಸಕಾರರಾದ ಅರುಣ್ ಉಳ್ಳಾಲವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಗಿರುವಂತಹ ಎಲ್ಲ ಆಸ್ತಿಕ ಬಂಧುಗಳು. ನಮ್ಮ ಗಣೇಶೋತ್ಸವ ಸಮಿತಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಉಂಟು. ಒಂದು ವರ್ಷ ಯಕ್ಷಗಾನ ಸ್ಪರ್ಧೆಯನ್ನು ಮಾಡಿದರೆ, ಮತ್ತೊಂದು ವರ್ಷ ಮತ್ತೊಂದು ಕಾರ್ಯಕ್ರಮ ಮಾಡಿ, ಈ ವರ್ಷ ಭಜನೆಯ ಕುಣಿತ ಭಜನೆಯ ಸ್ಪರ್ಧೆಯನ್ನು ಏರ್ಪಡಿಸುವುದರ ಮೂಲಕ ಧರ್ಮ ಜಾಗೃತಿಯನ್ನು ಉಂಟು ಮಾಡಿದೆ. ದಾಸರ ಗೀತೆಯಲ್ಲೇ ಒಂದಿದೆ, ಕುಣಿತ ಭಜನೆ ತಪ್ಪಲ್ಲ ಅಂತ ಹೇಳುವುದಕ್ಕೆ ನಾವೆಲ್ಲರೂ ಕೇಳಿದಂತಹ ಪೂಜ್ಯ ಮಲಗಿ ಪರಮಾದರದಿ ಪಾಡರು, ಅದರ ಕೊನೆಯ ಭಾಗ ನಲಿದರೆ ಒಲಿವೆ ನಿಮಗಿಲ್ವ, ಹಾಗಾದರೆ ನೆನೆದರೆ ಕುಣಿಯುವುದು ಅಂತ ಅರ್ಥ. ಹಾಗಾದರೆ ಭಜನೆ ಮಾಡುತ್ತಾ ಕುಣಿಯುವುದು ಅಂತ ಹೇಳುವುದನ್ನು ಆ ದಾಸರ ಭಜನೆ ಪದ್ಯದಲ್ಲಿ ಇರುವ ಕಾರಣ ಕುಣಿದು ಭಜನೆ ಮಾಡುವಂಥ ತಂಡಗಳು ಅದೇ ರೀತಿಯಲ್ಲಿ ಎಲ್ಲ ಕಡೆ ಸಿದ್ಧವಾಗ್ತಾ ಉಂಟು. ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಆಗ್ತಾ ಉಂಟು ಅಂತ. ಕಳೆದ 50 ವರ್ಷಗಳ ಹಿಂದೆ ಈ ಪರಿಸ್ಥಿತಿ ಎಲ್ಲಿಯೂ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗುವ ಸಂಖ್ಯೆಯು ಕಮ್ಮಿ ಇತ್ತು, ಮನೆಯಲ್ಲಿಯೂ ಧಾರ್ಮಿಕ ಆಚರಣೆಗಳನ್ನು ಮಾಡುವುದು ಬಹಳ ಕಮ್ಮಿ ಇತ್ತು. ಈಗ ನೋಡಿದ್ರೆ ಗಣೇಶಪುರದ ನಿಕಟಪುರ ಅಧ್ಯಕ್ಷರಾದ ಧರ್ಮೇಂದ್ರ ಗಣೇಶಪುರ ಅವರು ಗಣಪತಿ ವಚನದಲ್ಲಿ ಪ್ರತಿ ಸಂಕಷ್ಟಿ ಆಗುವಾಗ ಸಾವಿರಾರು ಜನ ಬರ್ತಾರೆ. ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುವ ಕಾರಣ ಬೆಳಗಿನಿಂದ ಉಪವಾಸ ಇತ್ತು, ಸಂಜೆ ಆಗುವಾಗ ದೇವರ ಪ್ರಸಾದವನ್ನು ತಗೊಳ್ಳಿಕ್ಕೆ ಬರ್ತಾರೆ. ಒಂದು 50 ವರ್ಷದ ಹಿಂದೆ ಕೇಳಿದ್ರೆ
ತಾವಿದ್ದಾರೆ ಗೊತ್ತುಂಟು. ಯಾರ ಮನೆಯೂ ಸಹ ಹಾಗೆ ಸಂಕಷ್ಟ ಹಿಡಿಯುವುದು ಅಥವಾ ಇನ್ನೊಂದು ಹಂತದಲ್ಲಿ ಕಾರ್ಯಕ್ರಮ ಇರುತ್ತಿರಲಿಲ್ಲ. ಬಹಳ ಅಪರೂಪದಲ್ಲಿ ಕೆಲವು ಮನೆಗಳಲ್ಲಿ ಮಾತ್ರ ಇರ್ತೇನೆ ಅಂತ. ಈಗ ಪ್ರತಿಯೊಂದು ಮನೆಯಲ್ಲಿ ಸಹಿತ ದೇವರ ಬಗ್ಗೆ ಭಕ್ತಿ, ಸಮಾಜದ ಒಗ್ಗಟ್ಟಿರಬೇಕು ಎಂಬ ಭಾವನೆ ಇರುವ ಕಾರಣ ಪ್ರತಿಯೊಬ್ಬರು ಸಹಿತ ದೇವಸ್ಥಾನಗಳಿಗೆ ಹೋಗುವ ಸಂಖ್ಯೆಯೂ ಜಾಸ್ತಿ ಆಗಿದೆ, ಧಾರ್ಮಿಕ ಆಚರಣೆಗಳನ್ನು ಮಾಡುವುದು ಜಾಸ್ತಿ ಆಗಿದೆ. ಆ ನೆಲೆಯಲ್ಲಿ ಇನ್ನೂ ಸಹ ವರಲಕ್ಷ್ಮಿ ಪೂಜೆ ಮುಂದಿನ ನಮ್ಮ ಮಾತೆಯರು ಬಹಳ ಉತ್ಸಾಹದಲ್ಲಿ ಮಾಡಿದ್ದಾರೆ. ಅದು ಸಹ ಬಹಳ ಹಿಂದೆ ಮತ್ತು ದೊಡ್ಡ ಪ್ರಚಾರದಲ್ಲಿ ಇರಲಿಲ್ಲ. ಈಗ ಯಾಕಿದೆ ಅಂತ ಹೇಳಿದ್ರೆ ದೇವರ ಮೇಲಿನ ಭಕ್ತಿ ಜಾಸ್ತಿ ಆಗಿದೆ. ಬಹುಶಃ ಅವರೇನು ದೇವರ ಮೇಲಿನ ಈ ದೇವರನ್ನು ಭಾವಿಸುವ ರೀತಿಯಿಂದಾಗಿ ಅವರ ಜೀವನದ ಮಟ್ಟ ಒಳ್ಳೆಯದಾಗಿದೆ. ಮಕ್ಕಳು ಕಲಿಯುವಂಥ ಮಕ್ಕಳಿಗೆ ವಿದ್ಯೆ ಸರಿಯಾಗಿ ನಡೀತಾ ಉಂಟು, ಮನೆಯವರಿಗೆ ಆರೋಗ್ಯ ಉಂಟು, ನೆಮ್ಮದಿ ಉಂಟು, ಸೌಖ್ಯ ಉಂಟು. ದೇವರನ್ನು ಸ್ಮರಿಸುವುದರಿಂದ ಮನೆಯ ಆರೋಗ್ಯ, ಮನೆಯ ಮನಸ್ಸಿಗೆ ಆರೋಗ್ಯ ಒಳ್ಳೆಯದಾಗ್ತದೆ, ಮನೆಯ ಏಳಿಗೆ ಆಗ್ತದೆ ಅಂತ ಹೇಳಿದ್ರೆ ಅದು ಧಾರ್ಮಿಕ ಪ್ರಜ್ಞೆ ಬೆಳೆದ ಕಾರಣ ಇರಬೇಕು. ಹಾಗಾಗಿ ನಮ್ಮ ದೇಶ ಸಹಿತ ಉತ್ತರ ಸ್ಥಿತಿಗೆ ಹೋಗ್ತಾ ಉಂಟು. ಆ ನಿಟ್ಟಿನಲ್ಲಿ ಗಣೇಶ್ಪುರ ನಾಗಗಣಪತಿ ನಮ್ಮ ಈ ಕ್ಷೇತ್ರದಿಂದ ಕೊಟ್ಟದ್ದು. ಹಾಗಾದರೆ ಅಲ್ಲಿರುವ ನಾಗಗಣಪತಿ ಇಲ್ಲಿಂದ ಕೊಟ್ಟಂಥ ಸುದ್ದಿ. ಹಾಗಾಗಿ ಗಣೇಶ್ವರಕ್ಕೂ ನಮಗೂ ನಿಕಟವಾದಂಥ ಸಂಬಂಧ ಇದೆ. ಅದೇ ರೀತಿ ಗಣೇಶೋತ್ಸವ ವರ್ಷ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಅಲ್ಲಿ ಗಣೇಶ್ವರಕ್ಕೆ ಹೋಗಿ ದೇವರ ಭೇಟಿ ಮಾಡಿ ಆ ಮೂರ್ತಿ ವಾಪಸ್ ಹೋಗಲಿದೆ ಅವಶ್ಯವು. ಹಾಗೆ ಈ ವರ್ಷ ಸಹಿತ ಹೋಗಲಿಕ್ಕಿದೆ. ಆ ಸಂದರ್ಭದಲ್ಲಿ ಸಹಿತ ಹೋದ ವರ್ಷ ಬ್ರಹ್ಮಕಲಶದ ಸಂದರ್ಭದಲ್ಲಿ ದೇವರ ಭಜನೋತ್ಸವವನ್ನೇ ಗಣೇಶ್ವರ ದೇವಸ್ಥಾನದಲ್ಲಿ ಮಾಡಲಾಗಿತ್ತು. ತುಂಬ ತಂಡಗಳು ಬಂದು ಬಹಳ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಮಾಡಿದರು. ಅದೇ ರೀತಿ ಇವತ್ತು ಸಹಿತ ಸಾಕಷ್ಟು ತಂಡಗಳು ಬಂದು ಸ್ಪರ್ಧಾತ್ಮಕದಲ್ಲಿ ಭಾಗವಹಿಸಿ ಬಹುಮಾನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಬಹುಮಾನ ಗೆದ್ದ ತಂಡಕ್ಕೆ ಮಾತ್ರ ಅಲ್ಲ, ಎಲ್ಲ ತಂಡಕ್ಕೂ ಶುಭಾಶಯಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನಾನು ಮಾತನಾಡುತ್ತೇನೆ. ವಂದನೆಗಳು ಶ್ರೀ ಪಿ ಸದಾಶಿವರಿಗೆ. ಮುಂದೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಉದ್ಯಮಿಗಳಾದ ಶ್ರೀ ಕೇಶವ ಶೆಟ್ಟಿ ಪಂಡ್ರೆ ಇವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾರೆ. ಯಾರು ಬೆಳೆದ ಜನ ಈ ಸಂಸ್ಥೆಯ ಪದಾಧಿಕಾರಿಗಳು ಒಬ್ಬ ಎಲ್ಲ ಊರು ಒಬ್ಬರ ಮಹಿಳೆ ಒಬ್ಬ ಇಡೀ ನಮ್ಮ ಪೂರ ಸತ್ಸಂಗವು ದಿನ ಈ ಬಜೆಟ್ ಸಂಘದ ಪ್ರತಿ ಸದಸ್ಯ ಈಗ ಒಂದನ್ನು ಮತ್ತೊಂದು ಈ ನಮ್ಮ ಸಂಸ್ಕೃತಿಯ ಬದಲಾವಣೆ ಬಂದಾಗ ಅವರಲ್ಲಿ ಒಟ್ಟೊಂದು ಘಟಕ ಹವಾಮಾನ ಪ್ರಕಾರಗಳು ಅನಿವಾರ್ಯವಿರುತ್ತದೆ. ಅಂತ ಸರ್ವನ್ನ 14ನೇ ಸಂಘವನ್ನು ಸಂತೆ ಒಂದು ಧಾತು ಸಾಹಿತ್ಯ ಕಲಿತರು. ಈ ಧಾತು ಸಾಹಿತ್ಯ ದೇವರನ್ನು ಪುರೋಗಣಿಸಿದ್ದು ನಮ್ಮ ಒಂದು ಗುಣಗಟ್ಟಿದ್ದು ಪರಿಹಾರ ಮಂಡಳಿಗಳು ಮತ್ತು ಕೂಡ ಮುಂದುವರಿಸಿಕೊಂಡು ಆಗ 7ನೇ ಶತಮಾನದ ಆರಂಭಿಕ ಹಂತವರೆಗೂ ಇದು ಸಾಮೂಹಿಕ ಭಜನಾ ಸ್ಪರ್ಧೆ, ಒಬ್ಬ ಮೆರವಣಿಗೆಯಲ್ಲಿ ಕೂಡ ಭಜನಾ, ಕುಣಿತ ಭಜನ, ಈ ರೀತಿಯಲ್ಲಿ ಕ್ರಾಂತಿಕಾರಿಯಾಗಿ ಬೆಳವಣಿಗೆಯಾಗುವುದು. ಒಂದು ಈ ಸಾಮಾಜಿಕ ಜಾಲತಾಣ ನಮ್ಮ ಮನಸ್ಸನ್ನು ಮಾಡಿರುವಾಗ ಅವೇನು ಕೂಡ ಅವರ ಸತ್ಸಂಗವು ಇದೆ ಸಾಧಿ ಅಂತದ್ದು ಈ ಸಾಧಿ ಕ್ರಾಂತಿಕಾರಿಯಾದ ಒಂದು ದೇವಪ್ಪ ಮಾತಿಗಳ ಮತ್ತು ವಿಷಯ ಅಂತೆಯೇ ಇಡೀ ಸ್ವಲ್ಪ ಈ ಮಣ್ಣು ಕೃಷ್ಣಪುರವನ್ನು ನಿತ್ಯಪುರಂತೆ ಹಿರಿಯರನ್ನು ಕಾಂಗೂರು ಪರಿಸರ ಮತ್ತು ಹೋದಾಗ ಈ ಪರಿಸರ ದೇವಸ್ಥಾನ ನಡೆಸಿದ್ವಿ. ಅವರ ಮೂರ್ತಿ ಪೂಜೆ ದೃಷ್ಟಿಯಿಂದ ಅವು ಈ ವೇದಿಕೆಗಳಾಗಿವೆ. ಆಸನಗಳು ಈ ಊರಿಗೆ ಅಂದ್ಕೊಂಡು ಇದರ ಗಣಪತಿಗಳು ಸೇವೆ ಮಾಡ್ತಿದ್ದೆ. ಇಡೀ 47 ವರ್ಷದ ಗಣಪತಿನ ಉತ್ಸವ ಆಚರಣೆಯಲ್ಲಿ ಭಾಗವಹಿಸಿದ ಮತ್ತು ವಿಷಯವನ್ನು ಅಂತ ಈ ಅವಕಾಶವನ್ನು ಮಾತ್ರದಿಂದ ಒಂದನೇ ವರ್ಷದ್ದು ಹೊಂದಿದ್ದಾರೆ. ವಂದನೆಗಳು ಶ್ರೀಯುತ ಕೇಶವ ಶೆಟ್ಟಿ ಪಂಡ್ರೆ ಅವರಿಗೆ. ಇದೀಗ ಅನ್ಯ ಕಾರ್ಯಗಳ ನಿಮಿತ್ತ ಡಾಕ್ಟರ್ ಅರುಣ್ ಬುಳ್ಳಾಲ್ ಮುಖ್ಯಸ್ಥರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಇವರು ನಿರ್ಗಮಿಸಲಿದ್ದಾರೆ.
ಇದೊಂದು ಪ್ರಕಟಣೆ. ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಜೈಲಬೆಟ್ಟು ಕಲ್ಲಮಣ್ಣೂರು ಮೂಡಬಿಟ್ಟರೆ ಇದರ ಆಶ್ರಯದಲ್ಲಿ ಭಕ್ತಿದ ನಲಿಕೆ ಎಂಬ ಕುಣಿತ ಭಜನಾ ಸ್ಪರ್ಧೆ 15 ವರ್ಷದ ಒಳಗಿನ ಪ್ರಜೆಗಳಿಗೆ ಅಕ್ಟೋಬರ್ 26ನೇ ತಾರೀಕಿನಂದು ಜರಗಲಿದೆ. ಆಸಕ್ತ ತಂಡಗಳು ಈ ಕುಣಿತ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ಸಂಘಟಕರ ಅಪೇಕ್ಷೆ. ಮುಂದೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಶ್ರೀ ಕ್ಷೇತ್ರ ಗಣೇಶಪುರ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಧರ್ಮೇಂದ್ರ ಗಣೇಶಪುರ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕ್ಷೇತ್ರ ಶ್ರೀ ಮಹಾಗಣಪತಿ ದೇವರಿಗೆ ನಮಸ್ಕರಿಸುತ್ತಾ ಸುರುಟಾದ ಯಾನ ದಾದಪಣಿ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಒಂದು ವೇದಿಕೆ ಕಂಡು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕೃಷ್ಣಾಪುರ ನಮ್ಮ ಗಣಪತಿ ಕ್ಷೇತ್ರ ಅವಿನಾಭಾವ ಸಂಬಂಧ ದಯವಿಟ್ಟು ಯಾನ ಪ್ರತಿ ಸಭೆ ತಗೊಂಡು ಭೂಮಿ ದಯವಿಟ್ಟು ಗೊತ್ತು ಕೊಡುವುದು ದಯವಿಟ್ಟು ಶ್ರೀ ಕ್ಷೇತ್ರ ಗಣೇಶ್ವರ ಶ್ರೀ ಮಹಾಗಣಪತಿ ದೇವರನ್ನ ಗರ್ಭಗುಡಿ ಕೊಪ್ಪಣಂಚಿನ ಆ ಒಂದು ದೇವರನ್ನ ಮೂರ್ತಿನ ಹೊತ್ತಿನ ಸಂಸ್ಥೆ ಸಾರ್ವಜನಿಕ ಶ್ರೀ ಗಣೇಶ್ವರ ಸಮಿತಿ ಮುಂಚೆ ನಮ್ಮ ಮೂರ್ತಿ ನಮ್ಮ ದೇವಸ್ಥಾನ ಕೊಡೋದು ದೇವರನ್ನ ನಾವು ಪ್ರತಿಷ್ಠಾಪನೆ ಮಾಡಲಿ ಅಂತ ಆ ದೇವಸ್ಥಾನಗಳ ಈ ಗಣೇಶೋತ್ಸವ ಸಮಿತಿಗಳ ಏರ್ಪಡಿಲ್ಲ ಸೂರ್ಯ ಚಂದ್ರ ಕಾಲ ಒಂದು ಅಭಿನವ ಸಂಬಂಧ ಏರ್ಪಡ ಶಾಶ್ವತವಾದದ್ದು ಅಂದ್ರೆ ಕುಡಲಿ ವಿಷಯದ ತನಕ ಲೆಕ್ಕಡೆ ನಮ್ಮ ಅರುಣ್ ಉಳ್ಳಾರ ಹೇಳ್ಕೊಂಡೆ ಹೊಸ ಭಜನೆ ದುರಗಳು ಕಲ್ಕೊಡು ಹೊಸ ದಾದಾಂಡ ಅನ್ವೇಷಣೆ ಮಾಡಿಕೊಂಡು ಅವರೇನೆ ನಮ್ಮ ಯುವಕ ಮಂಡಲಗಳು ನಮಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇತ್ತೀಚಿನ ಒಂದು 5-6 ವರ್ಷಗಳು ಪ್ರತಿ ವರ್ಷ ಹೊಸ ಕಾರ್ಯಕ್ರಮ ಹೋಗಿ ನಮ್ಮ ಕಲ್ಯಾಣೋತ್ಸವ ಸಾರ್ವಜನಿಕ ಸಾಮೂಹಿಕ ಮದುವೆ ಸೀತಾರಾಮ ಕಲ್ಯಾಣ ಐದು ತುಂಬು ಭಜನಾ ಭಜನಾ ಕಾಂಪಿಟೇಷನ್ ಈ ಸರ್ತಿ ನಮ್ಮ ಜೋಗುಲಿಗೆ ಕುಣಿತರು ಇಂಚ ಹೊಸ ಕಾರ್ಯಕ್ರಮಗಳನ್ನು ಜೋಗುಲಿನ ಆಯ್ನಾಡು ಭಕ್ತಿಯನ್ನು ಆಯ್ನಾಡು ಸಂಘಟಕರನ್ನು ಆಯ್ನಾಡು ಒಟ್ಟು ಸೇರಲು ಮಲ್ಲ ಕೆಲಸಗಳು ನಮ್ಮ ಸಾರ್ವಜನಿಕ ಸಮಿತಿ ಐದು ಕುಡಲಿ ವಿಷಯದ ತನಕ ನಮ್ಮ ಕುಣಿತ ಭಜನೆ ಇನ್ನಿತ ದೇವರ ಆಯೋಜನೆ ಮಾಡೋದರೊಟ್ಟಿಗೆ ಐದರ ಒಂದು ದುಗ್ಗುಬೋದು ಒಂದು 8 ಕೆಲಸ ಮಾಡಿಕೊಂಡಾಗ 5 ತೀರ್ಪುಗಾರರಾದ ನಮ್ಮ ಅರುಣ್ ಉಳ್ಳಾಳ ಬೇರೆಯನ್ನು ಆಯ್ಕೆ ಮಾಡಿಕೊಂಡಾಗ ಅದನ್ನ ತೀರ್ಪು ಕೆಲವು ಸಿಗುತ್ತೆ ಅದನ್ನ ಕೆಲವೊಂದು ಸಂದರ್ಭಗಳು ಅದನ್ನ ತೀರ್ಪು ಬಂದಾಗ 5 ಕೆಲವು ಮಾನದಂಡ ಇದೆ. ಭಜನೋತ್ಸವಗಳು ಖಾಲಿ ಜೋಗು ಭಜನೆ ಬಗ್ಗೆ ಮಾತ್ರ ಮಾನದಂಡ ಅಥವಾ ಅವರಿಗೆ ತಾಳ ಮಾಡೋಣ ಜೋಗು ನಲಿಪುಣ ಭಜನೆ ಎಂಕೊಂಡು ಅವು ಮಾತ್ರ ಮಾನದಂಡ. ಆ ಭಜನೆ ವಿಜೇತ ತಂಡಗಳು ಅವರಿಗೆ ಪ್ರೈಸನ್ನು ಕೊಡಾಗ 5 ಮಾನದಂಡ ಎದುರುಕೊಂಡಾಗ ಅದನ್ನ ಆಡಿನ ಡ್ರೆಸ್ ಹಿಡಿದು ಬರ್ತೀನ, ಅದನ್ನ ಅವ್ರಿಗೆ ನಡವಳಿಕೆ ಬರ್ತೀನ, ಅದನ್ನ ಶಿಸ್ತು ಹಿಡಿದು ಬರ್ತೀನ, ಅದನ್ನ ತಾಳ ಅದನ್ನ ಭಜನೆ ಅದನ್ನ ಪೂರ ಈ ವಿಚಾರಗಳನ್ನು ಪೂರ ಕಲೆಕ್ಟಿವ್ ಬಂದದ್ದು 5 ನಿಮಿಷ ಮಾನದಂಡ 5 ವರ್ಷ ನಮ್ಮ ಒಂದು ಭಜನದ ವಿಜೇತ ತಂಡಗಳನ್ನು ಪ್ರಕಟಣೆ ಮಾಡ್ಕೊಂಡು ಅವೇ ಭಾರಿ ಶಿಸ್ತುಬದ್ಧವಾದ ಭಾರಿ ಪ್ರಾಮಾಣಿಕವಾದ ಮಲ್ತಿನಂತೆ ಅದನ್ನು ನನಗ ಏಪಲ ನಮ್ಮೊಂದು ಕಾಂಪಿಟೇಷನ್ ಪಾರ್ಟಿಸಿಪೇಷನ್ ಮಾಡಿದಾಗ ಮಾತೆಲ್ಲ ಮನಸ್ಸು ಕೊಂಡು ಈಗಲ ತಂಡ ಫಸ್ಟ್ ಬರಡು ಅಂಡ ಅಲ್ಪ ಫಸ್ಟ್ ಸೆಕೆಂಡ್ ಬರ್ಬೇಕು ರೆಡಿ ತಂಡ ಒಂದು 24 ತಂಡ 7 ಒಂದು ತಂಡ 10 ಈ ತಂಡ ಭಾಗವಹಿಸಿದಾಗ ಅಕಲ ಮಂಡಳಿದಾದ ಇನ್ನೊಂದು ತಂಡ ಫಸ್ಟ್ ಬರೋಡೇ ಅಂಡ್ ಅಲ್ಲಿ ರೆಡೇ ತಂಡ ಪ್ರೈಸ್ ಬರೀಡ ಅವಾಗ ಮಾತಾ ತಂಡಲ ಭಜನೆ ಎಟ್ಟೇ ಮತ್ತೆ ಉಂಟು ನಂಗೆ ಅನಿಸು ನನಗೆ ಸಾಮಾನ್ಯವಾದ ಅನಿಸು ಮಾತಾ ತಂಡದ ಈ ತಂಡದ ಭಾರಿ ಕೊಟ್ಟು ಭಜನೆ ಮತ್ತೆ ಮಕ್ಕಳಿಗೆ ತಿಳಿದು ನಮ್ಮ ಮನಸ್ಸಿಗೆ ಅನಿಸು ಆಂಡ ಆಯ್ತ ತೀರ್ಪುಗಾರರಿಗೆ ಒಂದು ಮಾನದಂಡ ಆ ಮಾನದಂಡದಲ್ಲಿದ್ದೇ ಅಕಲು ಅಲ್ಲಿನ ನಿರ್ಣಯ ಮಾಡಿಕೊಂಡ ಹತ್ರ ಬೇರೆ ಪ್ರೈಸ್ ತೆಗೆದಿದ್ದು ಅಕಲು ಖಂಡಿತವಾಗಿಲ್ಲ ಈಗ ಬೇಜಾರು ಮಾಡಿದ್ದಾರೆ ಈ ಓಲು ನಮ್ಮ ತತ್ವದ ನಮ್ಮ ಓಲು ತತ್ವದ ಕಂಪನಿ ಮಾತ್ರ ನಮ್ಮ ಅವರಿಗೆ
ಆಯ್ಕೆ ಮಾಡುವುದು ನನ್ನದು ಕೊಡಿ ಏಟೆ ರೀತಿಯ ಒಂದು ಪ್ರಯತ್ನ ಮಲ್ಪಡು ಬಕ್ಕ ಭಜನೆ ಊರ ಉಪನ್ಯಾಸರು ಬಂದಿದೆ ಊರ ವಿಷಯ ನಮ್ಮ ಐವತ್ತು ಒತ್ತು ಕೊಡ್ತೀನಿ ಮಾತ್ರ ಭಜನೆ ಇದು ನಮ್ಮ ಸಾರ್ವಜನಿಕ ಸಮಾವೇಶಗಳು ಅಥವಾ ಪ್ರೊಸೆಷನ್ ಮಾತ್ರ ನಾವು ಭಜನೆ ಮಲ್ಪೋಣ ಮಾತಾ ಇಲ್ಲದ ನಾವು ಭಜನೆ ಮಲ್ಪೋಣ ಇಲ್ಲದ ಭಜನೆ ಮಲ್ಪೋಣ ಒಂದೊಂದು ಕ್ವಶನ್ ಇದ್ದರೆ ನಮ್ಮ ಒಂದು 10 ವರ್ಷದ ನಿರವಕೋಯ ಅಂದಾಗ ಅಲ್ಪ ಇದನ್ನ ಸಂಖ್ಯೆ ಇಲ್ಲ ಇತ್ತೆ ಜೋರಿನ ಸಂಖ್ಯೆ ಜಾಸ್ತಿ ಉಂಟು ಈಗ ಪ್ರತಿಯೊಂದು ಭಜನಾ ಮಂಡಳಿಯಿಂದ ಮಕ್ಕಳ ಭಜನಾ ತಂಡ ಬಂದಲ್ಲಿ ಬೇರೆ ದುಂಬಿದ್ದು ಇತ್ತೆ ಪ್ರತಿ ತಂಡ ಪ್ರತಿಯೊಂದು ಭಜನಾ ಮಂಡಳಿಗಳ ಮಕ್ಕಳ ತಂಡ ಬಂದು ಅಂದ್ರೆ ಹಿಂದೂರ ಸಂಖ್ಯೆ ನಮ್ಮ ಕನ್ಸಿಡರ್ ಮಾಡ್ತಾಗ ಇತ್ತೆ ಜನಕ್ಕೆ ಭಜನೆ ಹೆಚ್ಚಿನ ಅಭಿಮಾನ ಉಂಟು ಮತ್ತು ನಮ್ಮ ಭಜನಾ ಮಂಡಳಿಗೆ ಯೋಗನ ತಂಡ ಮತ್ತೊಂದು ಮಾತೆಲ್ಲ ಹೆಚ್ಚಿನ ಸಂಖ್ಯೆಯ ಭಜನೆ ಭಾಗವಹಿಸಿದಂತ ನಮ್ಮ ಪ್ರಯತ್ನ ಮತ್ತೊಂದು ಅಪೇಲು 5 ಹೆಚ್ಚ ನಿಖಲ ಪಾತ್ರ ಉಂಟು ಅಂತಂದ್ರೆ ಭಜನಾ ಮಂಡಳಿ ಮಾತ್ರ ಅರ್ಥ ಅಂದ್ರೆ ಇಲ್ಲಲ್ಲ ಸಾಧ್ಯ ನಮ್ಮ ರಾಜ್ಯ ಬರುವುದು ಇನ್ನ ಒಂದು ಗೊತ್ತಂದ್ರ ಇಲ್ಲದ ಭಜನೆ ಮಲ್ಪಡ ಒಂದು ನಮ್ಮ ಸಂಸ್ಕೃತಿ ಮಲ್ಪಡು ಇಂದಿನ ಮಲ್ಪಂಡನೆ ನಮ್ಮ 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 ಈ ಕುಡಾ ಸಂಘ ಸಂಸ್ಕೃತಿ ಜೊತೆ ನಮ್ಮಲ್ಲಿ ಸಂಪರ್ಕ ಬೆಳೆಯ ಸಾಧ್ಯತೆ ಉಂಟು ಪ್ರಕಟಿಸಿದ ಪಾತ್ರ ಪಣಂದು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಗಣೇಶೋತ್ಸವ ನಮ್ಮ ಚೌಟಿ ಸಂದರ್ಭಗಳು ನಮ್ಮ ಕ್ಷೇತ್ರದ್ದು ಸ್ವಲ್ಪ ಈ ಸಂವಿಧಾನ ಸಾರ್ವಜನಿಕ ಗಣೇಶೋತ್ಸವ ಈ ಸಂವಿಧಾನಗಳು ಒಂದು ಶೋಭಾಯಾತ್ರೆ ಗಣಪತಿಯನ್ನು ಕೊಡೋದು ಶೋಭಾ ಮೆರವಣಿಗೆ ಕೊಡೋದು ಶ್ರೀ ಕ್ಷೇತ್ರವನ್ನು ಸ್ವಲ್ಪ ಪೂಜೆ ಮತ್ತು ವಿಸರ್ಜನೆ ಎಂದು ಈ ಒಂದು ಮಾಮೂಲ ಒಂದು ಶೋಭಾಯಾತ್ರೆಗೆ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಶೋಭಾಯಾತ್ರೆ ಫುಲ್ ಮತ್ತು ಹೊರಡು ಶ್ರೀ ಕ್ಷೇತ್ರ ಬರೆದು ಮಾತೆಲ್ಲ ಪ್ರಸಾದ ಪಡೆದು ಹೊರಡು ಅಂಜನೆ 27 ತಾರೀಕು ಕಾಂಡೆ 6 ಗಂಟೆಗೆ ದೇವರ ಪೂಜಾಯ ಬೆಳಿಗ್ಗೆ ನಮ್ಮ ತೆನೆ ವಿತರಣೆ ಮಾತೆಲ್ಲ ಕೊಟ್ಟು 6 ಗಂಟೆಗೆ ಶುರು ಮಾಡುವ ದೇವರ ಪೂಜೆಯ ಬೆಳಿಗ್ಗೆ ತೆನೆ ವಿತರಣಾ ಕಾರ್ಯಕ್ರಮ ಶುರು ಮಾಡುವ ಮಾತೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಂವಿಧಾನ ಬಂದರೆ ಆ ತೆನೆಯನ್ನು ಕೊಂಡದ್ದು ಆ ದೇವರ ಕೃಪೆಗೆ ಪಾತ್ರರಾಗಳು ಮಾತಾ ಕಾರ್ಯಕ್ರಮ ಮಾತೆಲ್ಲ ಭಾಗವಹಿಸಿದ ಮಾತಾ ಕಾರ್ಯಕ್ರಮ ಕೊಲ್ಲು ಕೊಂಡದ್ದು ಕೂಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಭಿನಂದನೆ ತಂದು ಎಲ್ಲರಿಗೂ ವಂದನೆಗಳು ಶ್ರೀ ಧರ್ಮೇಂದ್ರ ಗಣೇಶ್ವರ ಇವರಿಗೆ. ಜ್ಯೋತಿಷಿಗಳು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಕೆ.ಸಿ. ನಾಗೇಂದ್ರ ಭಾರದ್ವಾಜ್ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾನ್ಯ ಕೆ.ಸಿ. ನಾಗೇಂದ್ರ ಭಾರದ್ವಾಜ್ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಾನ್ಯ ಕೆ.ಸಿ. ನಾಗೇಂದ್ರ ಭಾರದ್ವಾಜ್ ಜ್ಯೋತಿಷ್ಯರು ಶ್ರೀ ಮೂಕಾಂಬಿಕಾ ಸರ್ಕಲ್ ಇವರನ್ನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಧ್ಯಕ್ಷರಾದ ಶ್ರೀ ತಿಲಕರಾಜ್ ಕೃಷ್ಣಾಪುರ ಇವರು ಶಾಲು ಹೊಂದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಈ ಸುಸಂದರ್ಭದಲ್ಲಿ ಕುಣಿತ ಭಜನಾ ಸ್ಪರ್ಧೆಯ ಅಂತಿಮ ಘಟ್ಟದ ಸಮಾರೋಪ ಸಮಾರಂಭದ ಕ್ಷಣದಲ್ಲಿ ಶ್ರೀ ಕೆ.ಸಿ. ನಾಗೇಂದ್ರ ಭಾರದ್ವಾಜ್ ಇವರಿಗೆ ಸಮಿತಿಯ ವತಿಯಿಂದ ಗೌರವಾರ್ಪಣೆಯನ್ನು ನಡೆಸಲು ನಿರ್ಧರಿಸಿರುತ್ತೇವೆ. ಹಿರಿಯರಾದ ಕೆ.ಸಿ. ನಾಗೇಂದ್ರ ಭಾರದ್ವಾಜ್ ಇವರು ಗೌರವಾರ್ಪಣೆಯ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀಯುತ ಕೆ.ಸಿ. ನಾಗೇಂದ್ರ ಭಾರದ್ವಾಜರು ನಮ್ಮೆಲ್ಲರಿಗೂ ಸ್ಥಿರಪಡಿಸಿದರು. ನಮ್ಮ ಕೃಷ್ಣಾಪುರ ಭಾಗದಲ್ಲಿ ವಿಶ್ವನಾಥ ದೇವಸ್ಥಾನ ಇರ್ಬೋದು, ಗೋಲ್ಡಬ್ಬು ದೇವಸ್ಥಾನ ಇರ್ಬೋದು, ನಮ್ಮ ಯುವಕ ಮಂಡಲ ಇರ್ಬೋದು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇರ್ಬೋದು, ನಮ್ಮೆಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದವರು. ನಾವು ಯಾವುದೇ ಕಾರ್ಯಕ್ರಮವನ್ನು
ಭೇಟಿಯಾಗುವುದು ಚರ್ಚಿಸುವುದು ನಾವು ನಾಗೇಂದ್ರನ ಹತ್ರ. ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ನಮಗೊಂದು ಆನಂದ ಬಂದ ರೀತಿಯಲ್ಲಿ ಇವತ್ತು ಈ ಕೃಷ್ಣಾಪುರ ಭಾಗದಲ್ಲಿ ಬಹುಶಃ ಅವರೊಂದು ಜ್ಯೋತಿಷ್ಯರಾಗಿ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದಲೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಹತ್ರ ಬಂದರೂ ಕೂಡ ಏನೇ ಕಾರ್ಯಕ್ರಮ ನಾವು ಒಂದು ಕರೆದರೆ ನಮ್ಮ ಒಂದು ಪ್ರೀತಿಗೆ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಬರುವಂತವರು ಶ್ರೀಯುತರು. ನಮ್ಗೆಲ್ಲರಿಗೂ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಈ ಬಾರಿ ನಮ್ಮ ವಿಶ್ವನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಎಲ್ಲರ ಜೊತೆಗೆ ಇವತ್ತು ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ನನ್ನ ರಾಜಕೀಯವಾಗಿ ಇರ್ಬೋದು ಅಥವಾ ನನ್ನ ಸಾಮಾಜಿಕ ಚಟುವಟಿಕೆಗಳಿಗೆ ಬೆಂಗಾವಲಾಗಿ ನನಗೆ ಸದಾ ಪ್ರೋತ್ಸಾಹವನ್ನು ನಿರಂತರವಾಗಿ ಕೊಡ್ಕೊಂಡು ಬಂದಂಥವರು. ಆ ಮೂಲಕ ಈ ಭಾಗದ ಎಲ್ಲ ನಮ್ಮ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಜೊತೆಗೆ ಇಟ್ಟುಕೊಂಡು ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ನಮ್ಮ ಜೊತೆ ಸೇರಿದಾಗ ನಮ್ಮ ತರನೇ ಇಟ್ಟುಕೊಂಡು ನಮ್ಮ ಜೊತೆಗೆ ಇರುವಂತವರು ಅಂತ ಗೌರವಾನ್ವಿತರಾಗಿರ್ತಕ್ಕಂಥ ಕೆ.ಸಿ. ನಾಗೇಂದ್ರ ಬಾಲಧ್ವಜವರು ನಮ್ಮ ಊರಿನ ಅವರು ಸುಭಕ್ತನವರಾದರೂ ಕೂಡ ನಮ್ಮ ವಿಶ್ವನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಮನವಿಯ ಮೇರೆಗೆ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿ ಬಹಳಷ್ಟು ಬದಲಾವಣೆಗಳು ನಮಗೇನು ಈ ಕ್ಷೇತ್ರ ವಿಶ್ವನಾಥ ದೇವಸ್ಥಾನ ಏನಿದೆ ಅದು ಅದರ ಬೆಳವಣಿಗೆಯ ಬಗ್ಗೆ ನಮ್ಮದೇ ಆಗಿರ್ತಕ್ಕಂಥ ಕಲ್ಪನೆ ಇದೆ. ಅದರ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಇರ್ಬೋದು, ಆನಂತರದ ನಮ್ಮ ರಾಶಿ ಪೂಜೆಯ ಕಾರ್ಯಕ್ರಮ ಇರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು, ಎಲ್ಲದರಲ್ಲೂ ನಮ್ಮ ಜೊತೆ ಇಟ್ಟುಕೊಂಡು ಇದೀಗ ಅವರೇ ಸ್ವತಃ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಆ ದೇವಸ್ಥಾನದ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಕಂಕಣವನ್ನು ತೊಟ್ಟುಕೊಂಡು ನಮ್ಮ ಜೊತೆಗಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರೊಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ಅವರಿಗೆ ಒಂದು ಅಭಿನಂದನೆ, ನಮ್ಮ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ನಮ್ಮ ಸಮಿತಿಯ ವತಿಯಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಕೆ.ಸಿ. ನಾಗೇಂದ್ರ ಭಾರದ್ವಾಜ್ ಇವರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತಾಯಿ ಮುಖಾಮುಖಿಯನ್ನು ಮನಸ್ಸಾರಿಸುತ್ತಾ ಕ್ಷೇತ್ರಾಧಿಪತಿಯಾದಂತಹ ವಿಶ್ವನಾಥ ದೇವರು, ಶಂಕರನಾರಾಯಣ ದೇವರು ಹಾಗೆ ಎಲ್ಲ ಪರಿಸರದಲ್ಲಿರುವಂತಹ ಧರ್ಮದೇವಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮದ ಮಹಾಗಣದಲ್ಲಿ ಹರಿಗಳು ವಂದಿಸುತ್ತಾ ವಿಶೇಷವಾಗಿ ಈ ಗಣೇಶೋತ್ಸವ ಸಮಿತಿ ಹೇಳುವುದು ಅಥವಾ ಈ ಯುವಕ ಮಂಡಲ ಹೇಳುವಂಥದ್ದು ಇದೆಲ್ಲ ಅಥವಾ ವಿಶ್ವನಾಥ ದೇವಸ್ಥಾನ ಇರ್ಬೋದು, ಕೋಟೂರು ದೇವಸ್ಥಾನ ಇರ್ಬೋದು, ಇದರಲ್ಲೆಲ್ಲ ಇವರು ಯಾರು ಅಂತ ಹೇಳಿ ನಾವೇ ಎಲ್ಲ ನಮ್ಮವರೇ. ಹಾಗಿರುವಾಗ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಈ ಒಂದು ಪರಿಸರದ ಯುವಕ ಮಂಡಲದ ಪದಾಧಿಕಾರಿಗಳಿರ್ಬೋದು ಅಥವಾ ಗಣೇಶೋತ್ಸವದ ಪದಾಧಿಕಾರಿಗಳಿರ್ಬೋದು
ಕೋದಂಬ ದೇವಸ್ಥಾನದ ಪದಾಧಿಕಾರಿಗಳಿರ್ಬೋದು, ವಿಶ್ವ ದೇವಸ್ಥಾನದ ಪದಾಧಿಕಾರಿಗಳಿರ್ಬೋದು, ಯುವತಿ ಮಂಡಲದಲ್ಲಿರ್ಬೋದು, ಎಲ್ಲರೂ ಒಟ್ಟಾಗಿ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ಮಾಡುವ ಪ್ರಯತ್ನದಿಂದಾಗಿ ಇವತ್ತು ಈ ಕೃಷ್ಣಾಪುರ ಭಾಗದಲ್ಲಿ ಒಳ್ಳೆಯದಾದಂಥ ಸಜ್ಜನ ಬಂಧುಗಳು ಜೀವನ ಮಾಡಬೇಕಾದಂತಹ ಅಥವಾ ಸಮಾಜಮುಖಿ ಆದಂಥ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಾಗ್ತವೆ ಅಂತ ಹೇಳಿ ತಪ್ಪಾಗಿಲ್ಲ. ಹಾಗೆ ಕುಣಿತ ಭಜನೆ, ಭಜನಾ ಸ್ಪರ್ಧೆಗಳು, ಧಾರ್ಮಿಕ ಚಿಂತನೆಗಳೊಂದಿಗೆ ಶುರುವಾದಂತಹ ಈ ಒಂದು ಸಂಸ್ಥೆಗಳೇನುಂಟೋ ಅದೆಲ್ಲ ನಮ್ಮ ಚಿಣ್ಣರಿಗೆ ಬೇಕಾದ ಮುಂದಿನ ಜೀವನದಲ್ಲಿ ಒಂದು ಅವಕಾಶವನ್ನು ಹೊಂದಿಗೋಸ್ಕರವಾಗಿ ಇಂಥ ಒಂದು ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂತಿರುವ ಮಕ್ಕಳೇ ನಾಳೆಯ ನಾಯಕರು, ನಾಳೆ ಸಮಾಜವನ್ನು ಮುನ್ನಡೆಸುವವರು. ಹಾಗಿರುವಾಗ ಅಂಥ ಮಕ್ಕಳಿಗೆ ಒಂದು ಅವಕಾಶ ಸಿಗಬೇಕು ಅಂತ ಹೇಳುವಂಥ ಒಳ್ಳೆಯ ಉದ್ದೇಶವಿಟ್ಟುಕೊಂಡು ಇಂಥ ಒಂದು ವೇದಿಕೆ ಈ ಮಕ್ಕಳಿಗೆ ಕೊಟ್ಟರೆ ಆ ಮಕ್ಕಳಿಂದಾಗಿ ಮುಂದೆ ಒಳ್ಳೆಯದಾದ ಸಮಾಜ ನಿರ್ಮಾಣ ಸಾಧ್ಯ ಅಂತ ಮಾಡಿಕೊಂಡು ಈ ಕೃಷ್ಣಾಪುರ ಯಾವಾಗಲೂ ಸಹ ಚಿಣ್ಣರಿಗೆ ಪ್ರೋತ್ಸಾಹ ಕೊಡ್ತಾ ಅನ್ನೋದು ತಪ್ಪಾಗಿಲ್ಲ. ಹಾಗೆ ನಾನು ಬರುವಾಗ ಬಹಳ ಆಯಿತು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಮಾನ್ಯರು ದಯವಿಟ್ಟು ಕ್ಷಮಿಸಬೇಕು. ಇವತ್ತು ಹೇಳಿದ್ರೆ ಒಂದು ಕಾರ್ಯಕ್ರಮ ಇತ್ತು, ಧರ್ಮಸ್ಥಳ ಸಂರಕ್ಷಣಾ ಸಮಿತಿ ಅಂತ ಹೇಳುವಂಥ ಜನಾಗ್ರಹ ಸಭೆ ಅಂತ ಹೇಳುವಂಥದ್ದನ್ನು ನಾಡಿದ್ದು 31 ತಾರೀಕಿಗೆ ನಾವು ಸುರತ್ಕಲ್ ವಲಯ ಸುರತ್ಕಲ್ಲಿಂದ ಹಿಡಿದು ಗೋವಿಂದಾಸ ಕಾಲೇಜಿನ ಮೈದಾನದವರೆಗೆ ಪಾದಯಾತ್ರೆಗೆ ಹೋಗಿ ಅವತ್ತು ಅನುಷ್ಠಾನವರು ಖ್ಯಾತ ವಕೀಲರಾದ ಅನುಷ್ಠಾನ ಮಾತಾಡ್ತಾ ಇದ್ದೇವೆ. ಅವರು ಬರುವ ಸಾಧ್ಯತೆ ಉಂಟು. ಹಾಗೆ ವಸಂತಿಗೆ ಒಪ್ಪಿಕೊಂಡಿದ್ದಾರೆ. ಅದಕ್ಕೋಸ್ಕರ ನನಗೆ ಒಂದು ಮನವಿ ಏನಂತ ಹೇಳಿದ್ರೆ, ನಮ್ಮ ಪುಣ್ಯಕ್ಷೇತ್ರಗಳ ಬಗ್ಗೆ ಇವತ್ತು ನೀವೆಲ್ಲ ಏನು ನೋಡ್ತಾ ಇದ್ದೀರಿ ಅಂತ ಒಂದು ಪುಣ್ಯಕ್ಷೇತ್ರಗಳ ಅವಹೇಳನ ನಮ್ಮ ಧರ್ಮದ ಮೇಲೆ ಹಾಕಿರುವಂಥ ಘಾತ ನಮಗೆ ತುಂಬ ಆಘಾತವನ್ನು ಕೊಡುವಂಥ ವಿಷಯಗಳಾದ ಕಾರಣ ಎಲ್ಲ ಸಂಘ ಸಂಸ್ಥೆಗಳು, ಈ ಭಾಗದ ಸಂಘ ಸಂಸ್ಥೆಗಳು ನಾವು ಎಲ್ಲರೂ ವಿನಂತಿ ಮಾಡಿಕೊಡುವುದು ಅಂತ ಹೇಳಿ ನಾಳಿದ್ದರಿಂದ ತಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಧರ್ಮದ ಮೇಲೆ ಆಗಿರುವಂತಹ ಆಘಾತವನ್ನು ತಪ್ಪಿಸಬೇಕು ಅಂದರೆ ನಾವು ಸೇವೆ ನಿಲ್ಲಬೇಕು, ಎದ್ದು ನಿಲ್ಲಬೇಕು. ಇದು ಈ ಹೊತ್ತಿನ ಅಗತ್ಯತೆ ಅಂತ ಹೇಳುವಂಥದ್ದು ಮನಗೊಂಡು ವಿಶೇಷವಾಗಿ ನಮ್ಮ ತೀರ್ಥಕ್ಷೇತ್ರಗಳ ಬಗ್ಗೆ ನಮಗೆ ವಿಶೇಷವಾದ ಗೌರವ ಕೊಡಬೇಕು. ಏನು ಹೇಳಿದ್ರೆ ಶಬರಿಮಲೆ ಆಯಿತು, ತಿರುಪತಿ ಆಯಿತು, ಧರ್ಮಸ್ಥಳ ಆಯಿತು, ಇನ್ನು ಮುಂದೆ ಯಾರು ಅಂತ ಹೇಳುವಂಥದ್ದು ಒಂದು ನಮ್ಮಲ್ಲೇ ಒಂದು ನಾವು ದರ್ಶನ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ. ಅಲ್ಲಿ ವ್ಯಕ್ತಿಗಳ ಬಗ್ಗೆ ಯಾವುದ ತಕರಾರಿಲ್ಲ, ವ್ಯಕ್ತಿಗೆ ಹೇಗೆ ಏನು ಅಂತ ಹೇಳುವ ತಕರಾರಿಲ್ಲ. ಆದರೆ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡುವ ಸಮಸ್ಯೆ ಆಗ್ತದೆ. ಆದ ಕಾರಣ ನಾವೆಲ್ಲರೂ ಈ ಭಾಗದ ಎಲ್ಲ ಗೌರವಾನ್ವಿತರು ಹಾಗೆ ಮಕ್ಕಳು ಕುಟುಂಬ ಸಮೇತರಾಗಿ ಆವತ್ತಿನ ದಿನದಲ್ಲಿ ಈ ಜನಾಗ್ರಹ ಸಭೆಗೆ ಬಂದು ಅದು ಯಶಸ್ವಿ ಮಾಡಿಕೊಡಬೇಕು ಅಂತ ಅನ್ನುವಂಥ ಒಂದು ಕಳಕಳಿಯ ಬೇಡಿಕೆ ಇತ್ತು. ಹಾಗೆ ಇವತ್ತು ಸನ್ಮಾನ ಮಾಡಿದಂತಹ ಗಣೇಶೋತ್ಸವ ಸಮಿತಿಯವರು ನನ್ನ ಒಂದು ಕೃತಜ್ಞತೆಗಳು ಹಾಗೆ ಮನಗುಂಬಿದ ಅಭಿನಂದನೆಗಳು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಅನಿಸುತ್ತಾ ನನಗೆ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಶ್ರೀ ಕೆ.ಸಿ. ನಾಗೇಂದ್ರ ಭಾರದ್ವಾಜ್ ಅವರಿಗೆ. ನಮ್ಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಸಂಸ್ಥಾಪಕ ಸದಸ್ಯರಾದ ಹಿರಿಯರಾದ ಅಂದಿನಿಂದ ಇಂದಿನವರೆಗೂ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಂಥ ಹಿರಿಯ ಯಕ್ಷಗಾನ ಕಲಾವಿದರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಅಪ್ರತಿಮ ಯಕ್ಷಗಾನ ಕಲಾವಿದ ಶ್ರೀ ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರ್ ಇವರು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಮುಂದೆ ನೀವು ಎಲ್ಲರೂ ನಿರೀಕ್ಷಿಸುತ್ತಿರುವಂತಹ ಹಂತ ಇದು ನಡೆದಂತಹ ಅಂತರ್ಜಿಲ್ಲಾ ಕುಣಿತ ಭಜನಾ ಸ್ಪರ್ಧೆಯ ಪ್ರಶಸ್ತಿ ವಿತರಣಾ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀ ಅಶೋಕ್ ಕೃಷ್ಣ ಅವರು. ಕುಣಿತ ಭಜನಾ
ಮತ್ತೆ ಮುಗಿದ ತಕ್ಷಣ ಈ ಸುಂದರವಾದ ಲೋಕಮಾನ್ಯ ಸಭಾಂಗಣದಲ್ಲಿ ನಲಿದರೆ ಒಲಿಯುವ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಉತ್ತಮ ಹಾಡುಗಾರರು ಕೂಡ ಆದಂತಹ ಶ್ರೀನಿವಾಸ ಕಳವರವರು ವೇದಿಕೆ ಬಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಮುಗಿದ ಬಳಿಕ ಲೋಕಮಾನ್ಯ ವೇದಿಕೆಯಲ್ಲಿ ನೃತ್ಯಾಮೃತಂ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ನೃತ್ಯಗುರುಗಳು ಭರತನಾಟ್ಯ ರಿಜಿಸ್ಟರ್ಡ್ ಕೊಟ್ಟಾರಮಂಗಳೂರು ಇದರ ನಿರ್ದೇಶಕರಾದಂತಹ ನೃತ್ಯಗುರು ಶ್ರೀ ಶ್ರೀಧರ ಹೊಳ್ಳ ಇವರು ವೇದಿಕೆಗೆ ಬಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಗೌರವವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದಾರೆ. ಮೊದಲಾಗಿ ಭಾಗವಹಿಸಿದ ತಂಡಕ್ಕೆ ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ಭಾಗವಹಿಸಿದ ಬಾಪು ಸಮರ್ಪಿಸಲಿದ್ದೇವೆ. ಮಕ್ಕಳ ತಂಡದ ವಿಭಾಗದಲ್ಲಿ ಸ್ಮರಣಿಕೆ ಮತ್ತು ಗೌರವ ಪತ್ರವನ್ನು ವಿತರಿಸಬೇಕು ಎಂದು ಶ್ರೀ ದೇವೇಂದ್ರ ಪಪರಾಯಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಮೊದಲು ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಬನ್ನಡ್ಕ ಮೂಡಬಿದಿರೆ. ಇದು ಭಾಗವಹಿಸುವಿಕೆಯ ಬಗ್ಗೆ ಪ್ರಮಾಣ ಪತ್ರ. ವಸುಂಧರಾ ಕುಣಿತ ಭಜನಾ ತಂಡ ಮಂಜೇಶ್ವರ. ಮುಂದೆ ಶ್ರೀ ಮಂಜು ಕಾವ ಇವರು ಪ್ರಶಸ್ತಿ ಪತ್ರವನ್ನು ಗೌರವ ಫಲಕದೊಂದಿಗೆ ಭಾಗವಹಿಸುವಿಕೆ ಬಗ್ಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕು ಎಂದು ಕೇಳಿಕೊಳ್ತಾ ವಸುಂಧರಾ ಕುಣಿತ ಭಜನಾ ತಂಡ ಮಂಜೇಶ್ವರ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಮಂಡಳಿ ಕಲ್ಲಮಣ್ಣೂರು. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಮಂಡಳಿ ಕಲ್ಲಮಣ್ಣೂರು.
ಎರಡನೆಯ ಕುಣಿತ ಭಜನಾ ತಂಡ ಬೈಕಂಪಾಡ. ಶ್ರೀವಾಣಿ ಶಾಲೆ ಬಾವಂಗಿ. ನಾರಾಯಣ ಗಂಜಿಮಠ. ಶ್ರೀ ಸೀತಾರಾಮ ಭಜನಾಮಣಿ ನಾರಾಯಣ ಗಂಜಿಮಠ. ಮುಕ್ತ ವಿಭಾಗದಲ್ಲಿ ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ, ಶ್ರೀ ಅಯ್ಯಪ್ಪ ಭಜನಾ ಭಜಕ ವೃಂದ ಹುಣಕೂರು. ಅಯ್ಯಪ್ಪ ಭಜನಾ ಭಜಕ ಮಂಡಳಿ ಹುಣಕೂರು. ಬಳಿಕ ವಿಶ್ವಕರ್ಮ ಭಜನಾ ಮಂಡಳಿ ಕೃಷ್ಣಾಪುರ. ವಸುಂಧರ ಕುಣಿತ ಭಜನಾ ತಂಡ ಮಲ್ಲೇಶ್ವರ. ಮಕ್ಕಳ ಭಜನಾ ವರ್ಗದಲ್ಲಿ ಅಂದರೆ ಬಾಲ ಗಣಪ ಗ್ರೂಪ್ನಲ್ಲಿ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಒಂದು ತಂಡಕ್ಕೆ ಸ್ವಯಂ ಅಭಿಮಾನದಿಂದ ನಮ್ಮ ಒಬ್ಬರು ಸಮಿತಿಯ ಕಾರ್ಯಕರ್ತರು ತನ್ನ ವೈಯಕ್ತಿಕವಾಗಿ ಒಂದು ಬಹುಮಾನವನ್ನು ಅವರ ವೈಯಕ್ತಿಕವಾಗಿ ನೀಡ್ತಾ ಇದ್ದಾರೆ. ವಸುಂಧರ ಮಕ್ಕಳ ಭಜನಾ ತಂಡ ಮಲ್ಲೇಶ್ವರ ಅವರು ದಯವಿಟ್ಟು ಒಂದು ಆ ಗೌರವವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ವಸುಂಧರ
ಒಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಿದ 11 ತಂಡಗಳ ಪೈಕಿ ಸಮಾಧಾನಕರ ಬಹುಮಾನವನ್ನು ಪಡೆದುಕೊಂಡವರು ಶ್ರೀರಾಮ ಮಕ್ಕಳ ಕುಣಿತ ಭಜನಾ ತಂಡ ಕೋಡಿಕಲ್. ಈ ಬಹುಮಾನವನ್ನು ಶ್ರೀ ಕೃಷ್ಣದೇವರಾಯರು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಸಮಾಧಾನಕರ ಬಹುಮಾನವನ್ನ ವಿಜೇತರಾದವರು ಸೇವಾ ಭಾರತಿ ಭಜನಾ ಮಂಡಳಿ ಕಚೇರಿಪೇಟೆ ಶ್ರೀ ಧರ್ಮೇಂದ್ರ ಇವರು ಪ್ರಶಸ್ತಿ ವಿತರಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಸಮಾಧಾನಕರ ಮುಕ್ತ ವಿಭಾಗದಲ್ಲಿ ಬಾಲಗಣಪತಿ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಗಳಿಸಿದವರು ಶ್ರೀ ಜಯಚಾಯನ ಕುಣಿತ ಭಜನಾ ತಂಡ ಬೈಗಂಪಾಡು.
ವಿಜೇತರಾದವರು ವಿಶ್ವಂಭರ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ ವಿಜೇತರಾದವರು ಶ್ರೀರಾಮ ಮುಖ್ಯ ಪ್ರಾಣ ಕುಣಿತ ಭಜನಾ ತಂಡ ಕೋಡಿಕಲ್. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅಂತರ್ಜಿಲ್ಲಾ ಕುಣಿತ ಭಜನಾ ಸ್ಪರ್ಧೆಯಲ್ಲಿ ಬಾಲಗಣಪ ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿಜೇತರಾದವರು ಶ್ರೀ ಈಶ್ವರಿ ಭಜನಾ ಮಂಡಳಿ ಕಾಂಗ್ಲಕೋಡಿ ಕೊಡಲು, ಶ್ರೀ ಅಜಯ್ ಪುರುಷೋತ್ತಮ ಶೆಟ್ಟಿ ಇವರು ಪ್ರಶಸ್ತಿ ಪತ್ರವನ್ನು ಪ್ರಶಸ್ತಿ ಫಲಕವನ್ನು ವಿತರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇದು ರೂಪಾಯಿ 15,000 ಮೊತ್ತವನ್ನು ಒಳಗೊಂಡಿದೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ 47ನೇ ವರ್ಷದ ಸಂಭ್ರಮದ ಅಂತರ್ಜಿಲ್ಲಾ ಕುಣಿತ ಭಜನಾ ತಂಡದ ಮುಕ್ತ ವಿಭಾಗ ವಿಶ್ವಂಭರ ವಿಭಾಗ ಈ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿದವರು ಬಾಲ ವಿಕಾಸ ಭಜನಾ ಮಂಡಳಿ